ನನ್ನ ಹೆಸರು ಶ್ರುತಿ. ನನಗೀಗ 23 ವರ್ಷ. ನಾನು ನಮ್ಮಣ್ಣ ಪ್ರೇಮ್ ಮತ್ತು ಅತ್ತಿಗೆ ಜೊತೆ ಇರ್ತೀನಿ. ಸಣ್ಣ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದರಿಂದ ಅವರ ನೆನಪು ಯಾವಾಗಲೂ ನನ್ನನ್ನು ಕಾಡುತ್ತಿರುತ್ತದೆ. ಅವರು ಇದ್ದಾಗ ನನಗೆ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ನಮ್ಮಣ್ಣ ಕೂಡ ನನ್ನ ಬಹಳ ಪ್ರೀತಿಸುತ್ತಿದ್ದ. ನಾನು ಅವನಿಗಿಂತ 4 ವರ್ಷ ಚಿಕ್ಕವಳು. ಆದರೆ ಅಣ್ಣನಿಗೆ ಮದುವೆಯಾಗಿ ಸುಮಾ ಅತ್ತಿಗೆ ಮನೆಗೆ ಬಂದಾಗಿನಿಂದ ಅವಳಿಗೆ ನಮ್ಮಿಬ್ಬರ ಪ್ರೀತಿ ನೋಡಿದರೆ ಒಂಥರ ಹೊಟ್ಟೆ ಕಿಚ್ಚು ಶುರುವಾಯಿತು. ಪ್ರೇಮ್ ಅಣ್ಣ ಮೊದಲಿನಿಂದಲೂ ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದ. ಮದುವೆ ಆದಮೇಲೂ ಸಹ ಅವನು ಅತ್ತಿಗೆಗೆ ಏನೇ ತಂದರೂ ಅದೇ ಥರದ ವಸ್ತುಗಳನ್ನು ನನಗೂ ತರ್ತಿದ್ದ. ಆಗ ಅತ್ತಿಗೆಗೆ ಎಲ್ಲಿಲ್ಲದ ಸಿಟ್ಟು ಬರ್ತಿತ್ತು. ಅಣ್ಣ ಒಂದು ದಿನ, ನೋಡು ಸುಮಾ, ನನಗೆ ನೀವಿಬ್ಬರೂ ಒಂದೇ. ನೀನು ನನ್ನ ಹೆಂಡತಿ, ಶ್ರುತಿ ನನ್ನ ತಂಗಿ. ಅದಕ್ಕೆ ನನಗೆ ಇಬ್ಬರಿಗೂ ಸಮಾನರಾಗಿ ತರುತ್ತೇನೆ. ನನ್ನ ತಂಗಿಯ ವಿಷಯದಲ್ಲಿ ನೀನು ಯಾವ ಕಿರಿಕಿರಿಯನ್ನು ಮಾಡಬೇಡ. ನಾನು ಅವಳನ್ನು ಬಹಳ ಪ್ರೀತಿಸುತ್ತೇನೆ ಅಂತ ಗಟ್ಟಿಯಾಗಿ ಹೇಳಿಬಿಟ್ಟ. ಅದಕ್ಕಾಗಿ ಅತ್ತಿಗೆ ಸೀರಿಯಸ್ ಆಗಿ ಏನೂ ಮಾತನಾಡದೆ ಸುಮ್ಮನಾಗ್ತಿದ್ಲು. ನಮ್ಮಣ್ಣನ ಸ್ವಭಾವನೇ ಹಾಗೆ, ತುಂಬ ಒಳ್ಳೆಯವನು. ಅಣ್ಣ ಮತ್ತಿಗೆ ಅತ್ತಿಗೆ ಲವ್ ಮ್ಯಾರೇಜ್ ಆಗಿತ್ತು. ಅಣ್ಣನೇ ಅತ್ತಿಗೆಯನ್ನು ಇಷ್ಟಪಟ್ಟು ನಮ್ಮ ಅಜ್ಜಿಯ ಮೂಲಕ ಅವರ ಸಂಬಂಧಿಕರ ಹತ್ತಿರ ಮಾತುಕತೆ ನಡೆಸಿ ಮದುವೆ ಮಾಡಿಕೊಂಡಿದ್ದ. ಮದುವೆಯಾದ 6 ತಿಂಗಳಿಗೆ ನಮ್ಮ ಅಜ್ಜಿಯೂ ತೀರಿಕೊಂಡಿದ್ದಳು. ಅಪ್ಪ ಅಮ್ಮ ಹೋಗಿ 7 ವರ್ಷ ಆಗಿತ್ತು. ಆಮೇಲಂತೂ ಅಣ್ಣ ನನ್ನನ್ನು ತಾಯಿಯ ಥರಾನೇ ನೋಡಿಕೊಂಡಿದ್ದ. ನನಗೂ ಅತ್ತಿಗೆಯಿಂದ ಪ್ರೀತಿ ಸಿಗಲಿ ಅಂತ ಆಸೆ ಇತ್ತು. ಆದರೆ ಅವಳು ನನ್ನ ಯಾವ ಆಸೆಯನ್ನು ಈಡೇರಿಸುತ್ತಿರಲಿಲ್ಲ. ಹಾಗಂತ ಅವಳು ಕೆಟ್ಟವಳೇನೂ ಇರಲಿಲ್ಲ. ನಮ್ಮ ಜೀವನ ಸರಾಗವಾಗಿ ನಡೀತಿತ್ತು. ಅಣ್ಣನ ಕೆಲಸ ಒಳ್ಳೆಯದಿತ್ತು. ಆರ್ಥಿಕವಾಗಿ ನಾವೆಲ್ಲ ಆರಾಮವಾಗಿದ್ವಿ. ಅತ್ತಿಗೆಗೆ ಮನೆ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ನಾನು ಅಷ್ಟಾಗಿ ಕೆಲಸ ಮಾಡ್ತಿರಲಿಲ್ಲ. ಅದಕ್ಕೆ ಅಣ್ಣ ಒಂದು ಗಂಡು ಕೆಲಸದವನನ್ನು ಮತ್ತು 2 ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಇಟ್ಟಿದ್ದ. ನಮ್ಮ ಮನೆ ಇರೋದು ಧಾರವಾಡದಲ್ಲಿ. ನಮ್ಮ ಮನೆ ಎದುರಿಗೆ ಇದ್ದ ಹಳೆ ಮನೆಗೆ ತಿಂಗಳುಗಟ್ಟಲೆ ಬೀಗ ಹಾಕಿತ್ತು. ಇತ್ತೀಚೆಗೆ ಆ ಮನೆಯ ಮಾಲೀಕ ಬೇರೆ ಊರಿಗೆ ಹೋಗಿದ್ದು. ಆ ಮನೆಯನ್ನು ಒಂದು ಹುಡುಗ ಖರೀದಿ ಮಾಡಿದ್ದ ಅಂತ ಅಲ್ಲಿ ಒಂದು ದೊಡ್ಡ ಕಿರಾಣಿ ಅಂಗಡಿಯನ್ನು ಶುರು ಮಾಡಿದ್ದ. ನಮ್ಮ ರೂಮ್ 2ನೇ ಮಹಡಿ ಮೇಲೆ ಇತ್ತು. ಮನೆಯಲ್ಲಿ ಸುಮ್ಮನೆ ಕೂತು ಬೋರ್ ಆದಾಗ ನಾನು ಕಿಟಕಿ ಓಪನ್ ಮಾಡಿ ಅಲ್ಲಿ ನಿಂತು ಹೊರಗಡೆ ನೋಡ್ತಿದ್ದೆ. ಆದರೆ ಇತ್ತೀಚೆಗೆ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ತಯಾರಿಯಲ್ಲಿದ್ದರಿಂದ ನಾನು ಜಾಸ್ತಿ ಹೊರಗಡೆ ಇರ್ತಿದ್ದೆ. ಒಂದು ದಿನ ಆ ಕಿರಾಣಿ ಅಂಗಡಿಯ ಹುಡುಗನ ಮೇಲೆ ನನ್ನ ಕಣ್ಣು ಬಿತ್ತು. ಅವನು ನೋಡೋಕೆ ತುಂಬ ಚೆನ್ನಾಗಿದ್ದ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಅವನನ್ನು ನೋಡಿ ಮೋಹಕಗೊಂಡು ಬಿಟ್ಟಿತ್ತು. ಯಾವಾಗಲೂ ಕಿಟಕಿಯಿಂದ ಅವನನ್ನೇ ನೋಡ್ತಿರ್ತಿದ್ದೆ. ಅವನು ಬೀದಿಯಲ್ಲಿ ಓಡಾಡೋ ನಾಯಿಗಳ ಬಗ್ಗೆನೂ ಬಹಳ ಕಾಳಜಿ ವಹಿಸ್ತಿದ್ದ. ಅವುಗಳಿಗೆ ಬ್ರೆಡ್ ಹಾಕ್ತಿರ್ತಿದ್ದ. ಅದಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಅವನ ಅಂಗಡಿಯ ಮುಂದೆ ನಾಯಿಗಳ ಗುಂಪೇ ಇರ್ತಿತ್ತು. ಬ್ರೆಡ್ ತಿಂದಮೇಲೆ ಅವು ಸುಮ್ಮನೆ ಹೋಗ್ತಿದ್ವು. ಇಂತಹ ಹೃದಯವಂತ ಮನುಷ್ಯ ಅಂದರೆ ನನಗೆ ತುಂಬ ಇಷ್ಟ. ಅವನು ಜನರಿಗೂ ಸಹಾಯ ಮಾಡುತ್ತಿದ್ದ. ಅಂಗಡಿಗೆ ಬರೋ ಭಿಕ್ಷುಕರಿಗೆ ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಅವನನ್ನು ನೋಡಿ ನನಗೆ ಖುಷಿಯಾಗ್ತಿತ್ತು. ಒಂದು ದಿನ ನಾನು ಕಿಟಕಿ ಹತ್ತಿರ ನಿಂತು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದಾಗ ಆಕಸ್ಮಿಕವಾಗಿ ಅವನ ಕಣ್ಣು ನನ್ನ ಮೇಲೆ ಬಿತ್ತು. ಅವನು ನನ್ನನ್ನೇ ನೋಡ್ತಿದ್ದಾನೆ ಅಂತ ಗೊತ್ತಾಗಿದ್ದ ಹಾಗೆ ನಾನು ತಕ್ಷಣ ಕಿಟಕಿಯಿಂದ ಸೈಡ್ಗೆ ಬಂದು ನಿಂತುಬಿಟ್ಟೆ. ಆದಮೇಲೆ ದಿನಗಳಲ್ಲಿ ಅವನು ಕೂಡ ನನ್ನನ್ನು ಗಮನಿಸೋಕೆ ಶುರು ಮಾಡಿದ. ನನ್ನ ಕಣ್ಣು ಯಾವಾಗಲೂ ಅವನ ಮೇಲೆ ಇರ್ತಿತ್ತು. ಅವನು ಕೂಡ ನನ್ನನ್ನು ನೋಡಿ ಒಮ್ಮೊಮ್ಮೆ ನಗ್ತಿದ್ದ. ಮದುವೆಗೆ ಅಂತ ರೆಡಿಯಾಗಿ ಮನೆಯಿಂದ ಹೊರಗೆ ಹೋಗ್ತಿದ್ದಾಗ ಅಣ್ಣನ ಗಾಡಿ ಅವನ ಅಂಗಡಿ ಹತ್ತಿರ ಬಂದಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಅವನ ಕಡೆ ನೋಡ್ತಿದ್ದೆ. ನನಗೆ ಅವನ ಮೇಲೆ ಪ್ರೀತಿ ಆಗಿದೆಯಾ? ಅವನು ನನ್ನ ಇಷ್ಟಪಡ್ತಿದ್ದಾನ? ಅವನು ಯಾಕೆ ನನ್ನನ್ನು ನೋಡಿ ನಗ್ತಿದ್ದಾನೆ? ನಾನು ಯಾಕೆ ನಾಚಿಕೊಳ್ತಾ ಇದ್ದೀನಿ? ಈ ಎಲ್ಲ ಯೋಚನೆಗಳು ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದ್ದವು. ಅವನ ಹೆಸರು ಶಶಿಧರ್. ನಮ್ಮ ಮನೆಗೆ ಕಿರಾಣಿ ಸಾಮಾನು ಅವನ ಅಂಗಡಿಯಿಂದಾನೇ ಬರ್ತಿತ್ತು. ಯಾಕಂದರೆ ಅದು ದೊಡ್ಡ ಅಂಗಡಿಯಾಗಿತ್ತು. ನಾನು ಯಾರ ಜೊತೆನೂ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಇರೋ ಕೆಲಸದವರು ದೇವಕಿ ಮತ್ತು ಭವಾನಿ, ಅವರಿಬ್ಬರು ನನ್ನ ವಯಸ್ಸಿನವರೇ ಆಗಿದ್ದರು. ಅಣ್ಣ ದೇವಿಕೆಯನ್ನು ಅತ್ತಿಗೆ ಕೆಲಸಕ್ಕೆ ಮತ್ತು ಭವಾನಿಯನ್ನು ನನ್ನ ಕೆಲಸಕ್ಕೆ ನೇಮಿಸಿದ್ದ. ಭವಾನಿ ಯಾವಾಗಲೂ ನನ್ನ ಜೊತೆ ಇರ್ತಿದ್ಲು. ಅತ್ತಿಗೆ ದೇವಕಿಯನ್ನು ನನ್ನ ತಂಗಿಯ ಥರ ನೋಡ್ಕೊತಿದ್ಲು. ಅಣ್ಣ ಅತ್ತಿಗೆ ಮದುವೆಯಾಗಿ 2 ವರ್ಷದ ಮೇಲೆ ಅವರಿಗೆ ಮಗು ಆಯಿತು. ಆಮೇಲೆ ದೇವಕಿ ಅವರ ಮಗು ಕೆಲಸನೂ ನೋಡ್ಕೊತಿದ್ಲು. ಅತ್ತಿಗೆಗೆ ಎಲ್ಲಿಗಾದರೂ ಹೋದರೆ ಅವಳನ್ನು ಕರೆದುಕೊಂಡು ಹೋಗ್ತಿದ್ಲು. ಇನ್ನೊಬ್ಬ ಕೆಲಸದವನು ಮುದುಕ. ಅವನು ವಿಜಾಪುರದ ಹಳ್ಳಿಯಿಂದ ಬಂದವನು. ನಾವೆಲ್ಲ ಪ್ರೀತಿಯಿಂದ ಅವನನ್ನು ಮುನ್ನ ಅಂತ ಕರಿತಿದ್ವಿ. ಅವನು ಹೊರಗಿನ ಕೆಲಸಗಳನ್ನೆಲ್ಲ ನೋಡ್ಕೊತಿದ್ದ. ಮತ್ತು ಅಣ್ಣನಿಗೆ ಮಧ್ಯಾಹ್ನ ಊಟನೂ ಆಫೀಸ್ಗೆ ತಲುಪಿಸುತ್ತಿದ್ದ. ಹೀಗೆ ಜೀವನ ನಡೆಯುತ್ತಿತ್ತು. ಒಂದು ದಿನ ನಾನು ಕಿಟಕಿ ಹತ್ತಿರ ನಿಂತಿದ್ದೆ. ಭವಾನಿ ನನ್ನ ಹತ್ತಿರ ಬಂದು, ಅಕ್ಕ, ಕಿಟಕಿ ಹತ್ತಿರ ನಿಂತು ಏನು ನಗ್ತಿದ್ದೀಯಾ ಅಂತ ಕೇಳಿದ್ಲು. ಏನಿಲ್ಲ ಕಣೆ, ನಿನಗೆ ಗೊತ್ತಾಗಲ್ಲ. ಮನೆಯಲ್ಲೇ ಕೂತು ಕೂತು ಬೋರ್ ಆಗುತ್ತೆ. ಅತ್ತಿಗೆ ಹೊರಗೆಲ್ಲೂ ಹೋಗೋಕ್ಕೂ ಬಿಡಲ್ಲ. ಫ್ರೆಂಡ್ಸ್ ಜೊತೆ ಜಾಸ್ತಿ ಬೆರೆಯಬಾರ್ದಂತೆ. ನಾನಂತೂ ಬೇರೆ ಹುಡುಗಿ ಥರ ಸುಮ್ಮನೆ ಹೊರಗೆ ಹೋಗಿ ಸುತ್ತೋ ಅಭ್ಯಾಸ ಕೂಡ ಇಟ್ಕೊಂಡಿಲ್ಲ. ನನಗೆ ನಮ್ಮ ಮನೆಯಲ್ಲೇ ಸಂತೋಷ ಸಿಗುತ್ತೆ ಅಂತ ಹೇಳಿದೆ. ನನ್ನ ಹತ್ರ ಮೊಬೈಲ್ ಸಹ ಇಲ್ಲ. ಯಾರ ಹತ್ರನೂ ಮಾತನಾಡೋಕ್ಕೆ
ನೋಡೋಕ್ಕೆ ಆಗಲ್ಲ. ಅದಕ್ಕೆ ಇರೋರೊಳಗೆ ನೀನೇ ನನ್ನ ಆತ್ಮೀಯಳು, ನಿನ್ನ ಹತ್ರ ಮಾತನಾಡಿ ಮನಸ್ಸು ಭಾರ ಇಳಿಸ್ಕೊತೀನಿ ಅಂದೆ. ಅದಕ್ಕೆ ಭವಾನಿ ನಗ್ತಾ, ಅದೆಲ್ಲ ಸರಿ, ಆದರೆ ನೀನ್ಯಾಕೆ ಕಿಟಕಿಯಿಂದ ಇಣುಕಿ ನಗ್ತಿದ್ದೀಯಾ? ನೀನು ಯಾರನ್ನು ನೋಡಿ ನಗ್ತಿದ್ದೀಯಾ ಅಥವಾ ಏನೋ ಯೋಚಿಸಿ ನಗ್ತಿರೋದಾ ಅಂತ ನಾನು ತುಂಬ ಸಲ ನೋಡಿದ್ದೀನಿ ಅಂದ್ಲು. ನಾನು ಅಯ್ಯೋ ಯಾರೂ ಇಲ್ಲ, ಸುಮ್ಮನೆ ಹಾಗೆ ಹೊರಗಿನ ಪ್ರಪಂಚ ಎಷ್ಟು ಚೆಂದ ಇದೆ ಅಂತ ನೋಡಿ ನಗ್ತಾ ಇರ್ತೀನಿ ಕಣೆ ಅಂದೆ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ನನ್ನ ಮತ್ತು ಶಶಿಧರ್ನ ಪರಿಚಯ ಕೇವಲ ಕಣ್ಣೋಟದಲ್ಲೇ ಆಗಿತ್ತು. ನನಗೆ ಅವನ ಹೆಸರು ಗೊತ್ತಿತ್ತು, ಆದರೆ ಅವನಿಗೆ ನನ್ನ ಹೆಸರು ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಒಂದು ರಾತ್ರಿ ಅಣ್ಣ ಮನೆಗೆ ಬಂದಿದ್ದ. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ಮಾತುಕತೆ ಮಧ್ಯೆ ಅಣ್ಣ, ಪಕ್ಕದ ಮನೆಯ ಶುಕ್ಲಾ ಅವರು ನಮಗೆಲ್ಲರಿಗೂ ಕರೆಯೋಲೆ ಕಳಿಸಿದ್ದಾರೆ, ನಾವೆಲ್ಲರೂ ಹೋಗಬೇಕು ಅಂದ. ಅತ್ತಿಗೆ ಏನಿದೆ ಅವರ ಮನೆಯಲ್ಲಿ ಅಂತ ಕೇಳಿದ್ಲು. ಅವರಿಗೆ ಗಂಡು ಮಗಿದೆ ಆಗಿದೆಯಂತೆ, ಅದರ ಖುಷಿಗೆ ಒಂದು ಸಣ್ಣ ಕಾರ್ಯಕ್ರಮ ಇಟ್ಟಿದ್ದಾರಂತೆ, ಎಲ್ಲರೂ ಬರಲೇಬೇಕು ಅಂತ ಹೇಳಿದ್ದಾರೆ ಅಂದ. ಅವರ ಮನೆ ನಮ್ಮ ಮನೆಯ ಪಕ್ಕದಲ್ಲೇ ಇತ್ತು, ಕಾರ್ಯಕ್ರಮ ಮನೆಯಲ್ಲೇ ಇತ್ತು. ಅತ್ತಿಗೆ ಫಂಕ್ಷನ್ ಯಾವ ದಿನ ಇದೆ ಅಂತ ಕೇಳಿದ್ಲು. ಅಣ್ಣ ನಾಳೆ ಆದಮೇಲೆ ನಾಡಿದ್ದು ಅಂದ. ಅತ್ತಿಗೆ ತಕ್ಷಣ ನಾಡಿದ್ದು ಹೇಗಾಗುತ್ತೆ, ನಾಡಿದ್ದು ನನ್ನ ತಂಗಿಯ ನಿಶ್ಚಿತಾರ್ಥ, ಹೋಗಬೇಕಲ್ಲ ಅಂದ್ಲು. ಅದಕ್ಕೆ ಅಣ್ಣ ಊಟ ಮಾಡ್ತಿದ್ದ ಕೈಯನ್ನು ಅಲ್ಲೇ ನಿಲ್ಲಿಸಿ ಯೋಚನೆ ಮಾಡೋಕೆ ಶುರು ಮಾಡಿದ. ಈಗೇನು ಮಾಡೋದು? ಅಕ್ಕಪಕ್ಕದ ಮನೆಯವರಾಗಿದ್ದರಿಂದ ಶುಕ್ಲಾ ಅವರ ಮನೆಗೆ ಹೋಗೋದು ಮುಖ್ಯವಾಗಿತ್ತು. ಇನ್ನೊಂದು ಕಡೆ ನಮ್ಮಣ್ಣನಿಗೆ ಸುಮಾ ಅತ್ತಿಗೆ ತಂಗಿ ನಿಶ್ಚಿತಾರ್ಥಕ್ಕೆ ಹೋಗೋದು ಅಷ್ಟೇ ಅವಶ್ಯಕವಾಗಿತ್ತು. ಯಾಕಂದರೆ ಅವಳು ಅಣ್ಣನಿಗೆ ನಾದಿನಿ. ಅಣ್ಣ ಯೋಚಿಸುತ್ತಿದ್ದಾಗ ಅತ್ತಿಗೆ, ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೀರಾ? ನಾನಂತೂ ನನ್ನ ನಿಶ್ಚಿತಾರ್ಥಕ್ಕೆ ಹೋಗಲೇಬೇಕು, ನೀವು ನನ್ನ ಜೊತೆ ಬರಬೇಕು. ಒಂದು ಕೆಲಸ ಮಾಡೋಣ, ಶೃಂಗಾರ ಮತ್ತು ಭವಾನಿ ಇಬ್ಬರನ್ನು ಶುಕ್ಲಾ ಅವರ ಮನೆಗೆ ಕಳಿಸೋಣ. ನಮ್ಮ ಮಗು ನೋಡಿಕೊಳ್ಳೋಕೆ ದೇವಕಿಯನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಉಪಾಯ ಹೇಳಿದ್ಲು. ಈ ರೀತಿ ಮಾಡಿದರೆ ಶುಕ್ಲಾ ಅವರ ಮನೆಗೂ ಯಾರಾದರೂ ಹೋದಂತೆ ಆಗುತ್ತದೆ ಅಂತ ಅಣ್ಣನಿಗೂ ಸರಿ ಅನಿಸಿತು. ಆದರೆ ನಾನು ಅತ್ತಿಗೆ ಹತ್ರ, ಅತ್ತಿಗೆ ನಾನೆಲ್ಲೂ ಹೋಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ, ನಾನೊಬ್ಬಳೇ ಅಲ್ಲಿಗೆ ಹೇಗೆ ಹೋಗಲಿ ಅಂದೆ. ಅತ್ತಿಗೆ, ಅರೆ ನೀನು ಒಬ್ಬಳೇ ಎಲ್ಲಿ ಹೋಗ್ತಿದ್ದೀಯಾ? ನಿನ್ನ ಜೊತೆ ಭವಾನಿ ಬರ್ತಿದ್ದಾಳಲ್ಲ, ಅಷ್ಟಕ್ಕೂ ನೀನು ಅಲ್ಲಿ 2-3 ದಿನ ಇರೋದಿಲ್ಲ. ಊಟ ತಿಂಡಿ ಮುಗಿಸಿ ಅಲ್ಲಿನ ಜನರ ಜೊತೆ ಸ್ವಲ್ಪ ಮಾತನಾಡಿ ವಾಪಸ್ ಬಂದರೆ ಆಯಿತು ಅಂದ್ಲು. ಅಣ್ಣ ಕೂಡ, ಹೌದು ಶೃಂಗಾರ, ನಿನ್ನ ಅತ್ತಿಗೆ ಸರಿಯಾಗಿ ಹೇಳ್ತಿದ್ದಾಳೆ, ನಾವು ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೋಬೇಕು ಅಂದಾಗ ಆಗ ಭವಾನಿ ನನಗೆ ಸನ್ನೆ ಮಾಡಿ, ಅಕ್ಕ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಸುಮ್ಮನಾದೆ. 2 ದಿನ ನಂತರ ನಾನು ಮತ್ತು ಭವಾನಿ ಪಕ್ಕದ ಮನೆಯ ಕಾರ್ಯಕ್ರಮಕ್ಕೆ ಹೋಗೋಕೆ ರೆಡಿಯಾದ್ವಿ. ಅವರು ಅಷ್ಟೊಂದು ಪ್ರೀತಿಯಿಂದ ಕರೆದಾಗ ಹೋಗದೇ ಇರುವುದು ಸರಿಯಲ್ಲ ಅಂತ ಅನ್ನಿಸ್ತು. ಅಣ್ಣ ಅತ್ತಿಗೆ ಕೂಡ ನಿಶ್ಚಿತಾರ್ಥಕ್ಕೆ ಹೋಗೋಕೆ ರೆಡಿಯಾದರು. ಶುಕ್ಲಾ ಅವರ ಮನೆಗೆ ಹೋಗಿ ನಮಗೆ ಅನ್ಕಂಫರ್ಟಬಲ್ ಆಗಿ ಅನಿಸಲಿಲ್ಲ. ಯಾಕಂದರೆ ಶುಕ್ಲಾ ಅವರ ಹೆಂಡತಿ ಮತ್ತು ಅವರ ಸಹೋದರಿ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು. ನನಗೆ ತುಂಬ ಖುಷಿಯಾಯಿತು. ನಾನು ಮಗುವಿಗೋಸ್ಕರ ಗಿಫ್ಟ್ ತೆಗೆದುಕೊಂಡು ಹೋಗಿದ್ದೆ. ಅದನ್ನು ಮಗು ಕೈಯಲ್ಲಿ ಹಿಡಿಸಿ ನಂತರ ಊಟ ಮಾಡೋಕ್ಕೆ ಹೋದ್ವಿ. ನಾನು ಮತ್ತು ಭವಾನಿ ಊಟ ಮಾಡ್ತಿದ್ದಾಗ ಆಕಸ್ಮಿಕವಾಗಿ ನನ್ನ ಕಣ್ಣು ಶಶಿಧರ್ನ ಮೇಲೆ ಬಿತ್ತು. ಅವನು ಕೂಡ ಅಲ್ಲೇ ಇದ್ದ. ಅವನಿಗೆ ಫಂಕ್ಷನ್ಗೆ ಕರೆದಿದ್ದರು. ಅವನು ಊಟಕ್ಕೆ ಕೂತಿದ್ದ. ಅವನನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ನಾನು ಮೊದಲ ಸಲ ಅವನನ್ನು ಇಷ್ಟು ಹತ್ತಿರದಿಂದ ನೋಡ್ತಿದ್ದೆ. ನಿಜವಾಗ್ಲೂ ಅವನು ತುಂಬ ಸುಂದರವಾಗಿದ್ದ. ನನ್ನನ್ನು ಶುಕ್ಲಾ ಅವರ ಮನೆಯಲ್ಲಿ ನೋಡಿ ಅವನಿಗೆ ಖುಷಿಯಾಗಿತ್ತು. ಅವನು ಸನ್ನೆಯಿಂದ ಏನೋ ಹೇಳೋಕೆ ಪ್ರಯತ್ನಿಸುತ್ತಿದ್ದ ಅಂತ ಅನಿಸಿತ್ತು. ತುಂಬ ಜನ ಇದ್ದಿದ್ದರಿಂದ ನಾನು ಅವನನ್ನು ಇಗ್ನೋರ್ ಮಾಡಿದೆ. ಆದರೆ ನನಗೆ ಈಗ ಕನ್ಫರ್ಮ್ ಆಯಿತು, ಅವನು ನನ್ನ ಪ್ರೀತಿಸ್ತಿದ್ದಾನೆ ಅಂತ. ನಾನು ಕೂಡ ಅವನನ್ನು ಮನಸಾರೆ ಲವ್ ಮಾಡ್ತಿದ್ದೆ. ಆ ದಿನ ನಾನು ಶುಕ್ಲಾ ಅವರ ಮನೆಯಿಂದ ಬಂದ್ವಿ, ಆದರೆ ನಾನು ತುಂಬ ಸಂತೋಷವಾಗಿದ್ದೆ. ನಾವು ಬಂದ ಸ್ವಲ್ಪ ಸಮಯದ ನಂತರ ಅಣ್ಣ ಅತ್ತಿಗೆ ಕೂಡ ಮನೆಗೆ ಬಂದರು. ನಾನು ಅತ್ತಿಗೆ ಅವರ ಮನೆಗೆ ಹೋಗಿ ತುಂಬ ಖುಷಿಯಾಯಿತು. ಅವರೆಲ್ಲ ಚೆನ್ನಾಗಿ ಮಾತನಾಡಿಸಿದರು ಅಂದೆ. ಅತ್ತಿಗೆ ಆಶ್ಚರ್ಯದಿಂದ ನನ್ನ ನೋಡಿ, ಯಾಕೋ ನೀನು ಇವತ್ತು ತುಂಬ ಸಂತೋಷವಾಗಿದ್ದೀಯಾ ಅಂತ ಅನ್ನಿಸ್ತಾ ಇದೆ. ನೀನು ಈ ಮೊದಲು ಯಾವತ್ತೂ ಇಷ್ಟು ಖುಷಿಯಾಗಿರೋದನ್ನು ನಾನು ನೋಡಿರಲೇ ಇಲ್ಲ. ನೀನು ಯಾವತ್ತೂ ಪಕ್ಕದ ಮನೆಗಾದರೂ ಹೋಗಿ ಇಲ್ಲ ಸಂಬಂಧಿಕರ ಮನೆಗೆ ಹೋಗಿ ಇಷ್ಟು ಖುಷಿಯಾಗಿ ವಾಪಸ್ ಬಂದಿದ್ದು ನೋಡೇ ಇಲ್ಲ ಅಂದ್ಲು. ಅತ್ತಿಗೆ ಮಾತು ಕೇಳಿ ನನ್ನ ಖುಷಿಯೆಲ್ಲ ಮಾಯವಾಗಿ ಹೋಯಿತು. ನಾನು ಸುಮ್ಮನೆ ಹಾಗೆ ಹೇಳಿದೆ ಅಂತ ಹೇಳಿ ರೂಮ್ಗೆ ವಾಪಸ್ ಬಂದೆ. ಹೀಗೆ ಕೆಲವು ದಿನಗಳು ಕಳೆಯಿತು. ದೇವಕಿ ಮತ್ತು ಭವಾನಿ ನಮ್ಮ ಊರಿಗೆ ಚಿಕ್ಕಮಗಳೂರಿಗೆ ವಾಪಸ್ ಹೋಗೋಕ್ಕೆ ರೆಡಿಯಾಗ್ತಿದ್ರು. ಆಗ ನಾನು ಅವರ ಹತ್ರ, ನೀವು ಯಾಕೆ ಊರಿಗೆ ಹೋಗ್ತಿದ್ದೀರಾ? ನೀವಿಬ್ಬರು ಇಲ್ಲೇ ಇರಿ, ಮನೆ ಕೆಲಸಕ್ಕೆ ಎಷ್ಟೊಂದು ಸಹಾಯ ಆಗುತ್ತೆ ಅಂತ ಕೇಳಿದೆ. ಅಕ್ಕ, ನೀವು ಯಾರನ್ನಾದರೂ ಬೇರೆಯವರನ್ನು ಕೆಲಸಕ್ಕೆ ಇಟ್ಕೊಳ್ಳಿ ಅಂದರು ಅವರು. ದೇವಕಿ ಮತ್ತು ಭವಾನಿ ಒಂದೇ ಊರಿನವರು ಮತ್ತು ಕಸಿನ್ಸ್ ಆಗಿದ್ದರು. ದೇವಕಿ ಮದುವೆಯ ನಿಶ್ಚಯ ಆಗಿತ್ತು. ದೇವಕಿ ಇಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಭವಾನಿ ಕೂಡ ಇಲ್ಲಿ ಬಂದಿದ್ಲು. ಯಾಕಂದರೆ ಅವರಿಬ್ಬರು ಬಾಲ್ಯದ ಗೆಳತಿಯರು. ದೇವಕಿ ಮದುವೆಯಾಗಿ ಹೋಗ್ತಿದ್ದರಿಂದ ಭವಾನಿ ಅವಳ ಜೊತೆ ಊರಿಗೆ ಹೋಗೋಕೆ ರೆಡಿಯಾಗಿದ್ಲು. ಅತ್ತಿಗೆಯೂ ಅವರನ್ನು ತಡೆಯೋಕೆ ಹೋಗಲಿಲ್ಲ. ಅವರಿಬ್ಬರು ಅಣ್ಣನ ಹತ್ರ ಸ್ಯಾಲರಿ ತೆಗೆದುಕೊಂಡು ಸಾಮಾನುಗಳನ್ನು ಕೊಟ್ಟುಕೊಂಡು ಊರಿಗೆ ಹೊರಟರು. ಇತ್ತ ಮನೆಯಲ್ಲಿ ಭವಾನಿ ಇಲ್ಲದೆ ನನಗೆ ಒಂಟಿತನ ಕಾಡೋಕೆ ಶುರುವಾಯಿತು. ನಾನೀಗ ಒಬ್ಬಳೇ ರೂಮ್ನಲ್ಲಿ ಕೂತಿರ್ತಿದ್ದೆ. ಪದೇ ಪದೇ ನನ್ನ ಗಮನ ಶಶಿಧರನ ಮೇಲೆ ಹೋಗುತ್ತಿತ್ತು. ಶುಕ್ಲಾ ಅವರ ಮನೆಯಲ್ಲಿ ಸಿಕ್ಕ ಅವನು ಯಾವ ರೀತಿ ಸನ್ನೆ ಮಾಡ್ತಿದ್ದನೋ ಈಗಲೂ ಅದೇ ರೀತಿ ಸನ್ನೆ ಮಾಡ್ತಿದ್ದ. ನಾನು ಅವನನ್ನು ನೋಡಿ ನಗ್ತಾ ಇದ್ದೆ. ಈಗ ಅತ್ತಿಗೆಗೆ ಪದೇ ಪದೇ ನನ್ನ ರೂಮಿಗೆ ಬರ್ತಿದ್ಲು. ಒಂದು ದಿನ ಅವರು ಯಾವುದೋ ಕೆಲಸ ಅಂತ ರೂಮಿಗೆ ಬಂದಿದ್ದರು. ಮತ್ತು ನನ್ನ
ನನ್ನನ್ನು ಕರೆತಿದ್ರು. ನಾನು ಶಶಿಧರನ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ. ಅತ್ತಿಗೆ ನನ್ನನ್ನು ಅಲ್ಲಾಡಿಸಿ, ನಿನಗೆ ಏನಾಗಿದೆ? ಒಬ್ಬಳೆ ಕೂತು ಯಾವಾಗಲೂ ಯೋಚನೆಯಲ್ಲಿ ಮುಳುಗಿರ್ತೀಯಾ ಅಂದ್ಲು. ನನಗೆ ಭಯವಾಯಿತು. ನಾನು ಅತ್ತಿಗೆ ಏನಾಯಿತು ಅಂದೆ. ಅವರು, ನಾನು ನಿನಗೆ ಒಂದು ಕಪ್ ಟೀ ಮಾಡಿಕೊಂಡು ಅಂತ ಹೇಳಿದ್ದೆ, ನೀನು ಕೂಡ ಟೀ ಕುಡಿ. ಆ ಹುಡುಗಿಯರು ಹೋದಾಗಿಂದ ಮನೆಯ ಕೆಲಸ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂದ್ಲು. ಸರಿ, ನಾನು ಚಹಾ ಮಾಡಿಕೊಡ್ತೇನೆ ಅಂದೆ. ಆಗ ಅತ್ತಿಗೆ ನನ್ನ ಕೈ ಹಿಡಿದು ತಡೆದು, ಮೊದಲು ನನಗೆ ಇದನ್ನು ಹೇಳು, ನೀನು ಯಾವ ಯೋಚನೆಯಲ್ಲಿ ಇರ್ತೀಯಾ ಅಂದ್ಲು. ನಾನು ತಪ್ಪಿಸಿಕೊಳ್ಳೋಕೆ ಬಹಳ ಪ್ರಯತ್ನ ಪಟ್ಟೆ. ಆಗ ಅವರು, ನೋಡು ಶೃಂಗಾರ, ನಾನು ನಿನ್ನ ಅಕ್ಕನ ಹಾಗೆ. ನಾನು ಯಾವಾಗಲೂ ನಿನ್ನನ್ನು ತಂಗಿ ಅಂತಾನೇ ತಿಳ್ಕೊಂಡಿದ್ದೀನಿ. ನೀನು ಏನಾದರೂ ತೊಂದರೆಯಲ್ಲಿದ್ದರೆ ನನ್ನ ಹತ್ರ ಹೇಳು, ಅದರಿಂದ ನಾನು ಏನಾದರೂ ಸಹಾಯ ಮಾಡಬಹುದು. ಯಾಕಂದರೆ ನೀನು ಶುಕ್ಲಾ ಅವರ ಮನೆಯಿಂದ ಬಂದಾಗಿನಿಂದ ನಿನ್ನಲ್ಲಿ ಏನೋ ಬದಲಾವಣೆಯಾಗಿದೆ. ಶುಕ್ಲಾ ಅವರ ಮನೆಯಲ್ಲಿ ಅಂತಹ ಯಾವ ಘಟನೆ ನಡೆಯಿತು ಅಂದ್ಲು. ಅತ್ತಿಗೆ ನನ್ನ ಹತ್ರ ಬಂದು ನನ್ನ ಕೈ ಹಿಡಿದುಕೊಂಡ್ಲು. ಆಗ ನಾನು, ಖಂಡಿತ ಅತ್ತಿಗೆ, ನೀವು ಹೇಳಿದ ಹಾಗೆ ಆಗಲಿ. ಏನೇ ವಿಷಯ ಇದ್ದರೂ ನಾನು ನಿಮಗೆ ಖಂಡಿತ ಹೇಳ್ತೀನಿ ಅಂತ ಹೇಳಿ ನಾನು ಕೂಡ ಅತ್ತಿಗೆ ಕೈ ಗಟ್ಟಿಯಾಗಿ ಹಿಡ್ಕೊಂಡೆ. ನಂತರ ನಾನು ಕಿಚನ್ ರೂಮ್ಗೆ ಹೋದೆ. ಚಹಾ ಮಾಡಿ ತೆಗೆದುಕೊಂಡು ಬಂದು ನಮ್ಮ ಕೆಲಸದವನು ಮುದುಕನಿಗೂ ಕೂಡ ಬಾಗಿಲಲ್ಲೇ ಕೂತಿದ್ದ. ಆಗ ನಾನು, ನಿಮಗೂ ಚಹಾ ಬೇಕಾ ಅಂತ ಕೇಳಿದೆ. ಅವನಿಗೂ ಒಂದು ಕಪ್ ಚಹಾ ಕೊಟ್ಟೆ. ನಂತರ ನಾನು ಮತ್ತು ಅತ್ತಿಗೆ ಸೇರಿ ಕಿಚನ್ ರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದೆವು. ಅತ್ತಿಗೆ, ಅಣ್ಣನಿಗೆ ಹೇಗಾದರೂ ಮಾಡಿ ಕೆಲಸದವರ ವ್ಯವಸ್ಥೆ ಮಾಡಿ, ಮತ್ತೆ ಮೊದಲಿನ ಹಾಗೆ ಇಬ್ಬರು ಕೆಲಸದವರು ಬೇಕು, ಯಾಕಂದರೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಅಂತ ಹೇಳಿದ್ಲು. ಅತ್ತಿಗೆಗೆ ಮಗು ನೋಡಿಕೊಳ್ಳೋಕೆ ಕೆಲಸದವಳ ಅವಶ್ಯಕತೆ ಇತ್ತು. ನಾನಂತೂ ಸುಮ್ಮನೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆದರೆ ಅತ್ತಿಗೆ ಕೆಲಸ ಮಾಡುವಾಗ ಸಿಟ್ಟು ಮಾಡಿಕೊಳ್ಳುತ್ತಿದ್ಲು. ನನಗೀಗ ಅತ್ತಿಗೆ ವಿಷಯದಲ್ಲಿ ಭಯ ಶುರುವಾಯಿತು. ಯಾಕಂದರೆ ಅವಳು ಪದೇ ಪದೇ ಯಾವುದಾದ್ರೂ ಕೆಲಸಕ್ಕೆ ಅಂತ ನನ್ನ ರೂಮ್ಗೆ ಬರ್ತಿದ್ಲು. ಅದಕ್ಕಾಗಿ ನಾನು ರೂಮಿನ ಬಾಗಿಲು ಮುಚ್ಚಿ ನಂತರ ಕಿಟಕಿಯಲ್ಲಿ ನಿಂತು ಶಶಿಧರನ ನೋಡ್ತಿದ್ದೆ. ನಾನು ಶಶಿಧರನ ಪ್ರೀತಿಸ್ತಿದ್ದೀನಿ ಅಂತ ನನಗೆ ಕನ್ಫರ್ಮ್ ಆಗಿತ್ತು. ಆದರೆ ಆ ಪ್ರೀತಿಯನ್ನು ನಾನು ಹೆಚ್ಚು ದಿನ ಮುಚ್ಚಿಡೋಕ್ಕೆ ಆಗಲಿಲ್ಲ. ಅವನ ಮೇಲಿನ ಪ್ರೀತಿ ನನ್ನ ಕಣ್ಣಲ್ಲಿ ಕಾಣ್ತಿತ್ತು. ಮಾತಿನಲ್ಲಿ ತನ್ನಿಂದ ತಾನೇ ಅವನ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಮೊದಲಿನ ಹಾಗೆ ಅತ್ತಿಗೆಯ ಗಮನ ಈಗಲೂ ನನ್ನ ಮೇಲೆ ಇತ್ತು. ಶೃಂಗಾರ, ನಾನು ಯಾವಾಗಿನಿಂದ ನಿನ್ನ ಕರಿತಾ ಇದ್ದೀನಿ. ಹಾಲು ಉಕ್ಕಿ ಹೋಯಿತು ನೋಡು. ನೀನು ಏನು ಮಾಡ್ತಿದ್ದೀಯಾ? ಹಾಲು ಉಕ್ಕಿ ಎಲ್ಲ ಹೊರಗೆ ಬಂದಿದೆ. ಕಿಚನ್ ರೂಮ್ ಎಲ್ಲ ಗಲೀಜಾಗಿದೆ. ನಿನ್ನ ಗಮನ ಎಲ್ಲಿದೆ? ನೀನಂತೂ ನನಗೆ ಹುಚ್ಚಿ ಥರ ಕಾಣಿಸ್ತಿದ್ದೀಯಾ ಅಂದ್ಲು. ಒಲೆ ಮೇಲೆ ಹಾಲಿಟ್ಟ ನಾನು ಶಶಿಧರನ ಧ್ಯಾನದಲ್ಲಿ ಎಷ್ಟೊತ್ತು ಹೋಗಿದ್ದೆ ಅಂದರೆ ಒಲೆ ಮೇಲೆ ಇಟ್ಟಿದ್ದ ಹಾಲು ನೆನಪಿರಲಿಲ್ಲ. ಅತ್ತಿಗೆ ನನ್ನನ್ನು ಹಿಡಿದು ಜಗ್ಗುತ್ತಾ ಯೋಚನೆಯ ಲೋಕದಿಂದ ಹೊರತಂದ್ಲು. ಮತ್ತೆ ನನ್ನನ್ನು ಬೈತ. ನಾನು ನಿನಗೆ ಆವತ್ತೇ ಹೇಳಿದೆ, ಏನಾದರೂ ಟೆನ್ಷನ್ ಇದ್ದರೆ ನೀನು ನನ್ನ ಹತ್ರ ಹೇಳ್ಕೋಬಹುದು ಅಂತ, ಆದರೆ ನೀನು ಹೇಳೋಲ್ಲ. ಆ ಯೋಚನೆಯಲ್ಲೇ ಮುಳುಗಿ ಹೋಗಿ ಕೆಲಸಗಳನ್ನು ಹಾಳು ಮಾಡ್ತೀಯಾ ಅಂದ್ಲು. ಈಗ ನನಗೆ ಸೋಲುಪ್ಪಿಕೊಂಡ ಹಾಗೆ ಆಯಿತು. ಈಗ ನಮ್ಮ ಪ್ರೀತಿಯ ವಿಷಯ ಹೇಳೋಕ್ಕೆ ಸರಿಯಾದ ಸಮಯ ಬಂದಿದೆ ಅಂತ ಯೋಚಿಸಿ ನಾನು ಅತ್ತಿಗೆ, ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಅಂದೆ. ನಾನು ಇಷ್ಟಪಡೋ ಹುಡುಗನ ಬಗ್ಗೆ ಎಲ್ಲ ಹೇಳಿಬಿಟ್ಟೆ. ಆದರೆ ಇದು ನನ್ನ ಜೀವನದ ದೊಡ್ಡ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲ. ಯಾರ್ಯಾದರೂ ನನ್ನ ಮೇಲೆ ಪ್ರೀತಿ ಇರೋರು ನನ್ನ ವಿಷಯವನ್ನು ತಮ್ಮಲ್ಲೇ ಇಟ್ಟುಕೊಳ್ತಿದ್ರು. ಆದರೆ ಅತ್ತಿಗೆ ಅಣ್ಣ ಇಷ್ಟಪಟ್ಟು ಮದುವೆ ಆದವಳು. ಅವಳು ನನ್ನನ್ನು ಮನಸಾರೆ ಇಷ್ಟಪಡ್ತಿರಲಿಲ್ಲ. ನಾನು ಅವಳನ್ನು ನಮ್ಮವರು ಅಂತ ತಿಳ್ಕೊಂಡಿದ್ದೆ. ಆದರೆ ನಾನು ಹೇಳಿದ ಈ ರಹಸ್ಯವನ್ನು ಅವಳು ನನ್ನ ದೌರ್ಬಲ್ಯ ಅಂತ ತಿಳ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದಳು ಅಂತ ನನಗೆ ಊಹೆಯೂ ಇರಲಿಲ್ಲ. ಅವಳು, ಶೃಂಗಾರ, ಏನು ವಿಷಯ? ಎಲ್ಲವೂ ಸರಿ ಇದೆಯಾ ಅಂದ್ಲು. ಅತ್ತಿಗೆ ಬಹುಶಃ ಇದಕ್ಕಾಗಿಯೇ ಕಾಯ್ತಿದ್ಲು. ಅವಳು ತಕ್ಷಣ ನನ್ನ ಕರ್ಕೊಂಡು ಹೊರಗಡೆ ಸೋಫಾದ ಮೇಲೆ ಬಂದು ಕೂತ್ಲು. ಆಗ ನಾನು ಅತ್ತಿಗೆ ಹತ್ರ, ಅತ್ತಿಗೆ, ನೀವು ಮೊದಲು ಪ್ರಾಮಿಸ್ ಮಾಡಿ ಅಣ್ಣನಿಗೆ ಏನು ವಿಷಯ ಹೇಳಲ್ಲ ಅಂತ ಅಂದೆ. ಅದಕ್ಕೆ ಅವಳು, ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಹತ್ರ ಹೇಳಬೇಡ ಅಂತ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿ ಅಲ್ಲಿಂದ ಎದ್ದು ಹೊರಗೋಕೆ ರೆಡಿ ಆದ್ಲು. ನಾನು ತಕ್ಷಣ ಅವಳ ಕೈ ಹಿಡಿದು, ಅತ್ತಿಗೆ, ವಿಷಯ ಹಾಗಲ್ಲ, ನನಗಂತೂ ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ ಅಂದೆ. ನಾನು ಹಾಗೆ ಹೇಳಿದ ತಕ್ಷಣ ಅತ್ತಿಗೆ ನಾಟಕ ಮಾಡುತ್ತಾ ಪುನಃ ಅಲ್ಲೇ ಬಂದು ಕೂತ್ಲು. ಮತ್ತೆ, ಯಾರೇ ಹುಚ್ಚಿ, ನಾನು ನಿನ್ನನ್ನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಯಾವಾಗಾದರೂ ತಂಗಿಯ ರಹಸ್ಯವನ್ನು ಹೊರಗೆ ಹೇಳ್ತಾಳೇನು? ಏನೇ ವಿಷಯ ಇದ್ದರೂ ನೀನು ಫ್ರೀಯಾಗಿ ನನ್ನ ಹತ್ರ ಹೇಳ್ಕೊ ಅಂದ್ಲು. ಅತ್ತಿಗೆ ಹೀಗೆ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗ ನಾನು ಸ್ವಲ್ಪ ಹೆದರುತ್ತಾ ತಲೆ ತಗ್ಗಿಸಿ, ಅತ್ತಿಗೆ, ವಿಷಯ ಏನು ಅಂದರೆ ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಅಂದೆ. ಅತ್ತಿಗೆ ಆಶ್ಚರ್ಯದಿಂದ ಏನು ಅಂತ ಕೇಳಿದ್ಲು. ಅವಳು ಆಶ್ಚರ್ಯ ಪಡೋದು ಸಹಜವಾಗಿತ್ತು. ಯಾಕಂದರೆ ನಾನು ವರ್ಷಗಳಿಂದ ಅವಳ ಜೊತೆಗಿದ್ದೀನಿ. ಆದರೆ ಇವತ್ತಿನವರೆಗೂ ಈ ರೀತಿಯ ಮಾತು ಆಡಿರಲಿಲ್ಲ. ನಾನು ಬೇರೆ ಹುಡುಗಿಯ ಥರನೂ ಇರಲಿಲ್ಲ. ನನ್ನ ಬಾಯಿಂದ ಪ್ರೀತಿಯ ಬಗ್ಗೆ ಕೇಳಿ ಅವಳಿಗೆ ಆಶ್ಚರ್ಯವಾಗಿತ್ತು. ನಾನು, ನಿಜ ಅತ್ತಿಗೆ, ಇದು ಸತ್ಯ ಅಂತ ನಾನು ತಲೆ ತಗ್ಗಿಸಿ ಹೇಳಿದೆ. ಅತ್ತಿಗೆ ಕೇಳಿದ್ಲು, ಯಾರು ಆ ಲಕ್ಕಿ ಹುಡುಗ? ಅವಳು ಪ್ರೀತಿಯಿಂದ ಕೇಳಿದಳು. ಆ ಸಮಯದಲ್ಲಿ ಅತ್ತಿಗೆ ನನ್ನ ಗೆಳತಿಯ ಥರಾನೇ ಅನಿಸ್ತಿತ್ತು. ಆಗ ನಾನು, ನಮ್ಮ ಮನೆಯ ಎದುರುಗಡೆ ಇರ್ತಾನಲ್ಲ ಆ ಹುಡುಗ ಅಂದೆ. ಅತ್ತಿಗೆ, ಓ, ಆ ಕಿರಾಣಿ ಸ್ಟೋರ್ ನಡೆಸೋ ಹುಡುಗನಾ? ನೋಡೋಕ್ಕೆ ತುಂಬ ಸುಂದರವಾಗಿದ್ದಾನೆ, ಮತ್ತು ನಾಚಿಕೆ ಪಡ್ಕೊಂಡು ಮಾತಾಡ್ತಾನೆ ಅಂದ್ಲು. ನಾನು ನಾಚಿಕೆ ಪಡ್ಕೊಂಡು, ಹೌದು ಅತ್ತಿಗೆ, ಅವನೇ ಅಂದೆ. ಅದಕ್ಕೆ ಅವಳು, ನೀನು ಅವನ ಜೊತೆ ಮಾತನಾಡಿದ್ಯಾ ಅಂದ್ಲು. ಇಲ್ಲ ಅತ್ತಿಗೆ, ನಾನು ಅವನ ಜೊತೆ ಹೇಗೆ ಮಾತಾಡಲಿ? ನನ್ನ ಹತ್ರ ಮೊಬೈಲ್ ಇಲ್ಲ, ಮತ್ತು ನಾನು ಮನೆಯಿಂದ ಹೊರಗೆಲ್ಲ ಹೋಗೋಂಗೇ ಇಲ್ಲ. ಹೇಗೆ ನಾನು ಅವನ ಭೇಟಿಯಾಗೋಕ್ಕೆ ಸಾಧ್ಯ ಅಂದೆ. ಆಗ ಅತ್ತಿಗೆ, ಹಾಗಾದರೆ
ಹಾಗಾದರೆ ಹೇಗೆ, ನಿನಗೆ ಅವನ ಮೇಲೆ ಪ್ರೀತಿ ಉಂಟಾಯಿತೇನೋ ಅಂದ್ಲು. ನಾನು ಅವನನ್ನು ಮನಸ್ಸಲ್ಲೇ ಪ್ರೀತಿಸುತ್ತಿದ್ದೀನಿ. ಅವನು ಅಂಗಡಿಯಲ್ಲಿ ಕೂತಿರುವಾಗ ಕಿಟಕಿಯಿಂದ ನೋಡ್ತಿರ್ತೀನಿ. ಒಂದು ದಿನ ಅವನ ಕಣ್ಣು ನನ್ನ ಮೇಲೆ ಬಿತ್ತು. ನಂತರ ಅವನು ಕೂಡ ಪ್ರತಿದಿನ ನನ್ನನ್ನು ನೋಡೋಕ್ಕೆ ಶುರು ಮಾಡಿದ್ದ. ನಾವಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ನೋಡ್ತಾ ನಗ್ತಿರ್ತೀವಿ. ಮತ್ತೆ ನಿಮಗೆ ನೆನಪಿದೆಯಾ, ಶುಕ್ಲಾ ಅವರ ಮನೆಯಲ್ಲಿ ಅವನು ಬಂದಿದ್ದ. ಅಲ್ಲಿ ಅವನು ನನ್ನ ಜೊತೆ ನಗುತ್ತಾ ಏನೇನೋ ಸನ್ನೆ ಮಾಡಿ ಹೇಳ್ದ. ಆಗಲೇ ನನಗೆ ಗೊತ್ತಾಯಿತು, ನನ್ನ ಹಾಗೆ ಅವನಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದೆ. ನನ್ನ ಮಾತು ಕೇಳಿ ಅತ್ತಿಗೆ ನಗ್ತಾ, ನಿಜವಾಗ್ಲೂ ನಿನಗೆ ಹುಚ್ಚು ಹಿಡಿದಿದೆ ಶೃಂಗಾರ ಅಂದ್ಲು. ಸರಿ, ಹಾಗಾದರೆ ನಾಳೆ ಅವರ ಮನೆಗೆ ಹೋಗೋಣ, ಅವನ ತಾಯಿ ಹತ್ತಿರ ಮಾತನಾಡೋಣ ಅಂದ್ಲು. ಎಲ್ಲರೂ ಹೇಳ್ತೀನಿ ಅವನು ಮತ್ತೆ ಅವನ ತಾಯಿ ಇಬ್ಬರೇ ಮನೆಯಲ್ಲಿ ಇರ್ತಾರೆ ಅಂತ. ನಾನು ತಕ್ಷಣ ಬೇಡ ಅತ್ತಿಗೆ, ನಾನು ಅವನ ಮನೆಗೆ ಹೋಗಲ್ಲ ಅಂದೆ. ಅಂದರೆ ಅತ್ತಿಗೆ ನನ್ನನ್ನು ಆ ಹುಡುಗನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ಪ್ರಯತ್ನ ಪಟ್ಲು. ಆದರೆ ನಾನು ಹೋಗೋಕ್ಕೆ ಒಪ್ಪಲಿಲ್ಲ. ಆದರೆ 2-3 ದಿನಕ್ಕೊಮ್ಮೆ ಅತ್ತಿಗೆ ಅವರ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇರ್ತಿದ್ಲು. ಒಂದು ದಿನ ಅವಳು ಬಲವಂತವಾಗಿ ನನ್ನನ್ನು ಅವರ ಮನೆಗೆ ಹೋಗೋಕ್ಕೆ ತಯಾರಿ ಮಾಡಿದ್ಲು. ನಾನು ಕೇಳಿದ್ದೀನಿ, ಅವನ ತಾಯಿ ಯಾವಾಗಲೂ ಆರೋಗ್ಯ ಸರಿ ಇರಲ್ಲ ಅಂತ. ಪಕ್ಕದ ಮನೆಯವರೆಲ್ಲ ಈ ನೆನಪಿನಿಂದಾದರೂ ಅವರನ್ನು ಮಾತಾಡಿಸ್ಕೊಂಡು ಬಂದ ಹಾಗಾಗುತ್ತೆ. ಹೋಗಿ ಅವರ ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸಿ ಬರೋಣ, ಹೊರಡು ಅಂದ್ಲು. ನಾನು ಅತ್ತಿಗೆಗೆ ಅವರ ಮನೆ ಹೋಗೋದು ಬೇಡ ಅಂತ ತುಂಬ ಸಾರಿ ಹೇಳಿದೆ. ಆದರೂ ಅವಳು ಬಲವಂತದಿಂದ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದಳು. ಶಶಿಧರ್ ನನ್ನನ್ನು ತನ್ನ ಸ್ಟೋರ್ನಿಂದ ತನ್ನ ಮನೆಯ ಬಾಗಿಲ ಹತ್ತಿರ ನಿಂತಿದ್ದನ್ನು ನೋಡಿದ. ಆದರೆ ಅವನು ನನಗೆ ಏನೂ ಹೇಳಲಿಲ್ಲ, ಯಾಕಂದರೆ ನನ್ನ ಜೊತೆ ಅತ್ತಿಗೆ ಇದ್ಲು. ನಾನು ಅವರ ಮನೆಯ ಬಾಗಿಲು ತಟ್ಟಿ ಒಳಗೆ ಹೋದ್ವಿ. ಮನೆಯಲ್ಲಿ ಅವನ ತಾಯಿ ಇದ್ಲು. ಆಗ ಅತ್ತಿಗೆ, ನಾವು ನಿಮ್ಮ ಮನೆ ಎದುರುಗಡೆ ಇರ್ತೀವಿ ಅಂತ ಹೇಳಿ ಅವರನ್ನು ಮಾತುಕತೆಯಲ್ಲಿ ತೊಡಗಿಸಿಕೊಂಡ್ಳು. ನಾನು ಸುಮ್ಮನೆ ಕೂತಿದ್ದೆ. ನಾನು ಅವನ ಮನೆಗೆ ಬಂದಿದ್ದೀನಿ ಅಂತ ಶಶಿಧರ್ನಿಗೆ ಗೊತ್ತಾಗಿತ್ತು. ಅದಕ್ಕಾಗಿ ಅವನು ಯಾವುದೋ ನೆಪ ಮಾಡಿ ಮನೆ ಒಳಗಡೆ ಬಂದ. ನನ್ನನ್ನು ನೋಡಿ ಮುಗುಳು ನಗುತ್ತಾ ರೂಮಿನ ಒಳಗೆ ಹೊರಟು ಹೋದ. ಅತ್ತಿಗೆ ಶಶಿಧರ್ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು. ಅದೇ ಸಮಯದಲ್ಲಿ ಅತ್ತಿಗೆ ತನ್ನ ಮೊಣಕೈಯಿಂದ ನನಗೆ ಹೊಡಿತಾ ಇದ್ಲು. ಶಶಿಧರ್ನ ತಾಯಿ ಮಾತಾಡ್ತಾ, ನಾವು ಇತ್ತೀಚೆಗೆ ಇಲ್ಲಿ ಬಂದಿದ್ದೀವಿ. ನನಗೆ ಯಾವಾಗಲೂ ಆರೋಗ್ಯ ಸರಿ ಇರಲ್ಲ. ಹಾಗಾಗಿ ಆದಷ್ಟು ಬೇಗ ನನ್ನ ಮದುವೆ ಮಾಡೋಕ್ಕೆ ಬಯಸಿದ್ದೀನಿ. ಯಾಕಂದರೆ ಸೊಸೆ ಮನೆಗೆ ಬಂದರೆ ಅವಳು ನನ್ನ ಸೇವೆ ಆದರೂ ಮಾಡಬಹುದು ಅಂದರು. ಅವರ ಮಾತು ಕೇಳಿ ಅತ್ತಿಗೆ ನನ್ನ ನೋಡಿ ಮುಗುಳು ನಕ್ಕಳು. ನಾನು ಸಹ ನಾಚಿಕೆ ಪಟ್ಟಿಕೊಂಡೆ. ನಂತರ ನಾವಿಬ್ಬರು ನಮ್ಮ ಮನೆಗೆ ಹೊರಟು ಬಂದ್ವಿ. ನಂತರ ಅತ್ತಿಗೆ ಯಾವಾಗಲೂ ನನ್ನ ಬೆನ್ನ ಹಿಂದೆ ಇರ್ತಿದ್ಲು. ಮತ್ತು ಯಾವುದಾದ್ರೂ ವಿಷಯಕ್ಕೆ ಶಶಿಧರ್ನ ಹೆಸರು ತೆಗೆದುಕೊಂಡು ನನ್ನ ಟೆನ್ಷನ್ ಮಾಡ್ತಿದ್ಲು. ಇಲ್ಲ ಅಂದರೆ ನನ್ನ ಚುಡಾಯಿಸ್ತಿದ್ಲು. ಈಗಲೂ ಸಹ ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಾನೆ ಇರ್ತಿದ್ವಿ. ಒಂದೊಂದು ಬಾರಿ ನನಗೆ ತುಂಬ ಬೇಜಾರಾಗ್ತಿತ್ತು. ನನ್ನ ಹತ್ರ ಮೊಬೈಲ್ ಇದ್ದಿದ್ರೆ ನಾನು ಶಶಿಧರ್ ಜೊತೆ ಮಾತನಾಡಬಹುದಿತ್ತಲ್ಲ ಅಂತ. ಆದರೆ ನನಗೆ ಅಣ್ಣನ ಭಯ ಆಗ್ತಿತ್ತು. ಒಂದು ವೇಳೆ ನಾನು ಶಶಿಧರ್ ಜೊತೆ ಮಾತನಾಡೋದು ಗೊತ್ತಾದರೆ ಅಣ್ಣನ ಪ್ರತಿಕ್ರಿಯೆ ಹೇಗಿರುತ್ತೋ ಅಂತ. ಅವನು ಸಿಟ್ಟಿನಲ್ಲಿ ಇರ್ತಿದ್ದ. ಶಶಿಧರ್ ಯಾವಾಗಲೂ ನನ್ನನ್ನೇ ನೋಡ್ತಾನೆ ಇರ್ತಿದ್ದ. ನಾನು ತುಂಬ ಖುಷಿಯಾಗಿದ್ದೆ. ಅವನೇ ನನಗೆ ಪ್ರಪೋಸ್ ಮಾಡಲಿ ಅಂತ ನಾನು ಇಷ್ಟಪಡ್ತಿದ್ದೆ. ಆದರೆ ಅವನು ಈವರೆಗೆ ಏನೂ ಮಾತನಾಡಿರಲಿಲ್ಲ. ನಮ್ಮಿಬ್ಬರ ನಸೀಬಲ್ಲಿ ಏನಿತ್ತೋ ಗೊತ್ತೇ ಆಗಲಿಲ್ಲ. ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡಿಯೇ ದಿನಗಳನ್ನು ಕಳೀತಾ ಇದ್ವಿ. ಸಮಯ ಹೀಗೆ ಕಳೀತಾ ಇತ್ತು. ಒಂದು ದಿನ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆದರೂ ಶಶಿಧರ್ ಕಿರಾಣಿ ಅಂಗಡಿ ಓಪನ್ ಮಾಡಿರಲಿಲ್ಲ. ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಇದೇ ಮೊದಲ ಬಾರಿ ಅವನು ಅಂಗಡಿ ಓಪನ್ ಮಾಡಿರಲಿಲ್ಲ. ಏನಾಗಿರಬಹುದು ಅಂತ ನನಗೆ ಗೊತ್ತಾಗಲೇ ಇಲ್ಲ. ನನಗೆ ಟೆನ್ಷನ್ ಆಯಿತು. ಹೀಗೆ ಒಂದು ದಿನ ಕಳೆಯಿತು. ಆದರೆ ಎಲ್ಲೂ ಶಶಿಧರ್ನ ಪತ್ತೆ ಇರಲಿಲ್ಲ. ನಾನು ನಮ್ಮ ಮನೆಯ ಬಾಗಿಲ ಬಳಿ ಹೋಗಿ ಶಶಿಧರ್ನ ಮನೆ ಬಾಗಿಲು ಕಡೆ ನೋಡಿದೆ. ಆಗ ಮನೆ ಬಾಗಿಲು ಸಹ ಲಾಕ್ ಆಗಿತ್ತು. ಅವನು ಎಲ್ಲಿ ಹೋಗಿರಬಹುದು ಅಂತ ನನಗೆ ಟೆನ್ಷನ್ ಆಗಿತ್ತು. ನನ್ನ ಟೆನ್ಷನ್ ನೋಡಿ ನಮ್ಮ ಮನೆಯ ಕೆಲಸದ ಮುದುಕಪ್ಪ ನನ್ನನ್ನು ಕೇಳಿದ, ಅಕ್ಕ ಏನಾದರೂ ಪ್ರಾಬ್ಲಮ್ ಆಯಿತಾ? ನಾನು ಆಗ ಬಾಗಿಲಲ್ಲಿ ನಿಂತಿದ್ದೆ. ಒಮ್ಮೆ ಹಿಂದಕ್ಕೆ ನೋಡಿದೆ. ಯಾಕಂದರೆ ಅತ್ತಿಗೆ ನನ್ನ ಮುದುಕಪ್ಪನ ಹತ್ತಿರ ಮಾತನಾಡುತ್ತಿದ್ದ ಅಂತ ನೋಡ್ತಾಳೇನೋ ಅಂತ. ಆಗ ಮುದುಕಪ್ಪ ಹತ್ತಿರ ಸಣ್ಣದಾಗಿ, ನನಗೆ ಒಂದು ವಿಷಯ ಹೇಳ್ತೀಯಾ ಅಂದೆ. ಅವನು, ಹೇಳು ಅಕ್ಕ, ಏನು ವಿಷಯ ಅಂದ. ಆಗ ನಾನು ಎದುರುಗಡೆ ಇರೋ ಕಿರಾಣಿ ಅಂಗಡಿ ಏಕೆ ಬಂದಾಗಿದೆ ಅಂತ ಕೇಳಿದೆ. ಅದಕ್ಕೆ ಅವನು, ಏನೋ ಗೊತ್ತಿಲ್ಲ ಅಕ್ಕ, ಯಾರ್ಯಾರೋ ಹೇಳಿದ್ದನ್ನು ಕೇಳಿದೆ. ನಿನ್ನೆ ರಾತ್ರಿ ಅವನ ಅಮ್ಮಂಗೆ ಆರೋಗ್ಯ ಸರಿ ಇರಲಿಲ್ಲ ಅಂತೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರಬಹುದು ಅಂದ. ಆಗ ಅವನು, ನಿಮಗೆ ಸಾಮಾನು ಬೇಕಿದ್ರೆ ಲೀಸ್ ಕೊಡಿ, ನಾನು ಮಾರ್ಕೆಟ್ನಿಂದ ತಂದು ಕೊಡುತ್ತೇನೆ ಎಂದ. ಆದರೆ ನಾನು ಅದನ್ನು ನಿರಾಕರಿಸಿದೆ. ಶಶಿಧರ್ 1 ಅಥವಾ 2 ದಿನದಲ್ಲಿ ವಾಪಸ್ ಬರ್ತಾನೆ ಅಂತ ನನಗೆ ಅನಿಸಿತ್ತು. ಆದರೆ 2 ದಿನ ಕಳೆದರೂ ಅವನು ಬಂದಿರಲಿಲ್ಲ. ದಿನ ಕಳೀತಾ ಹೋದಂತೆ ನನ್ನ ಅಣ್ಣನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಿದ್ದೆ. ಅವನು ಇತ್ತೀಚೆಗೆ ನನ್ನ ಜೊತೆ ಬೇಜಾರಿನಲ್ಲಿ ಮಾತನಾಡುತ್ತಿದ್ದ. ಮತ್ತು ನೀನು ಯಾವಾಗಲೂ ಮನೆಯೊಳಗಡೆ ಇರು, ಜಾಸ್ತಿ ಹೊರಗೆಲ್ಲೂ ಹೋಗಬೇಡ ಅಂತ ಹೇಳ್ತಿದ್ದ. ಅಣ್ಣ ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ನಾನು ಜಾಸ್ತಿ ಹೊರಗೆ ಹೋಗಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ತುಂಬ ದಿನಗಳವರೆಗೆ ಅಣ್ಣನ ವರ್ತನೆ ಇದೇ ರೀತಿ ಇತ್ತು. ಒಂದು ದಿನ ಅತ್ತಿಗೆ ನನ್ನ ಹತ್ತಿರ, ನನಗೆ ಅನಿಸುತ್ತೆ ನಿನ್ನ ಅಣ್ಣನಿಗೆ ಮತ್ತು ಶಶಿಧರ್ನ ವಿಷಯ ಗೊತ್ತಾಗಿರಬಹುದು ಅಂದ್ಲು. ಅತ್ತಿಗೆ, ಅವನಿಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ? ಈ ವಿಷಯ ನನಗೆ ಮತ್ತು ನಿಮ್ಮಿಬ್ಬರಿಗೆ ಗೊತ್ತಿರೋದು ಅಂತ ನಾನು ಸ್ವಲ್ಪ ಟೆನ್ಷನ್ ಇಲ್ಲದೆ ಹೇಳಿದೆ. ಆಗ ಅತ್ತಿಗೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಏನಾದರೂ
ಏನಾದರೂ ವಿಷಯ ಇದ್ದರೆ ಅವರು ಖಂಡಿತ ನನಗೆ ಹೇಳ್ತಾರೆ, ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ನನಗೆ ಸಮಾಧಾನ ಮಾಡಿದ್ಲು. ಆದರೆ ಅಣ್ಣ ಯಾವಾಗಲೂ ಸಿಟ್ಟಿನಲ್ಲೇ ಇರ್ತಿದ್ದ. ಅವನಿಗೆ ಏನಾಗಿತ್ತೋ ಗೊತ್ತಿಲ್ಲ. ಅಣ್ಣನ ಈ ವರ್ತನೆಯಿಂದ ಅತ್ತಿಗೆ ನನ್ನನ್ನು ಯಾವಾಗಲೂ ಗದರಿಸುತ್ತಿದ್ಲು. ನೀನು ಯಾವ ಥರದ ಸೀನ್ ಕ್ರಿಯೇಟ್ ಮಾಡಿದ್ದೀಯ, ಇದರಿಂದ ಮನೆಯ ವಾತಾವರಣ ಯಾವಾಗಲೂ ಡಿಸ್ಟರ್ಬ್ ಆಗಿರುತ್ತೆ. ನೀನು ಮಾಡಬಾರದ ಕೆಲಸ ಏನಾದರೂ ಮಾಡಿಲ್ಲ ತಾನೇ? ಮಾಡಿದರೆ ಈಗಲೇ ಹೇಳು. ನಿನ್ನ ಅಣ್ಣ ಯಾವಾಗಲೂ ಸಿಟ್ಟಿನಲ್ಲಿ ಇರ್ತಾರೆ. ಏನೋ ವಿಷಯ ಇದೆ, ಆದ್ದರಿಂದ ಅವರು ಅಷ್ಟು ಸಿಟ್ಟು ಮಾಡಿಕೊಂಡಿದ್ದಾರೆ. ಅವರು ಹುಚ್ಚರೇನೂ ಅಲ್ಲ, ಸುಮ್ಮನೆ ಮನೆಯ ವಾತಾವರಣ ಹಾಳು ಮಾಡೋಕೆ ಅಂದ್ಲು. ಅತ್ತಿಗೆಯ ಮಾತು ಕೇಳಿ ನನಗೆ ತುಂಬ ದುಃಖವಾಯಿತು. ಅತ್ತಿಗೆ ನನ್ನ ಮೇಲೆ ಯಾವ ತರಹದ ಅಪವಾದ ಹೊರಿಸುತ್ತಿದ್ದಾಳೆ. ನಾನು ಏನು ಮಾಡೇ ಇರಲಿಲ್ಲ. ಅಷ್ಟೇ ಅಲ್ಲ, ಬಹಳ ದಿನಗಳಿಂದ ಶಶಿಧರನು ಕಾಣಿಸ್ತಾ ಇರಲಿಲ್ಲ. ಈಗ ಅಣ್ಣ ಮತ್ತು ಅತ್ತಿಗೆ ನಡುವೆ ಯಾವ ವಿಷಯಕ್ಕೆ ಜಗಳ ಆಗ್ತಿತ್ತೋ ಗೊತ್ತಿಲ್ಲ, ಆದರೆ ಯಾವಾಗಲೂ ಅತ್ತಿಗೆಯ ಜಗಳ ಶುರು ಮಾಡ್ತಿದ್ಲು. ಮನೆಯ ವಾತಾವರಣ ಸರಿಪಡಿಸೋಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವರಿಬ್ಬರು ಯಾವಾಗಲೂ ಜಗಳವಾಡ್ತಾನೆ ಇರ್ತಿದ್ರು. ಅವರಿಬ್ಬರ ಜಗಳ ನಡುವೆ ನಾನು ಆದಷ್ಟು ಬೇಗ ಶೃಂಗಾರನ ಮದುವೆ ಮಾಡಿಸ್ತೀನಿ, ಅವಳಿಗೋಸ್ಕರ ಸಂಬಂಧ ಹುಡುಕಿ ತರ್ತೀನಿ ಅಂತ ಅಣ್ಣ ಅತ್ತಿಗೆ ಹತ್ರ ಹೇಳ್ತಿರೋದನ್ನು ನಾನು ತುಂಬ ಸರಿ ಕೇಳಿಸ್ಕೊಂಡಿದ್ದೀನಿ. ಇದನ್ನು ಕೇಳಿ ನನ್ನ ಎದೆ ನಡುಗುತ್ತಿತ್ತು. ಒಂದು ಕಡೆ ನಾನು ತುಂಬ ದಿನಗಳಿಂದ ಶಶಿಧರ್ಗಾಗಿ ವೇಟ್ ಮಾಡ್ತಿದ್ದೆ. ನನ್ನ ಹತ್ರ ಅವನ ಮೊಬೈಲ್ ನಂಬರ್ ಸಹ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯನಾದರೂ ಹೇಳ್ತಿದ್ದೆ. 1 ವಾರ ಕಳೆದಿತ್ತು, ಆದರೆ ಶಶಿಧರ್ ಇಲ್ಲಿಯವರೆಗೆ ಮನೆಗೆ ಬಂದಿರಲಿಲ್ಲ. ಆ ದಿನ ಅಣ್ಣ ಮನೆಗೆ ಬಂದಾಗ ಅವನ ಅತ್ತಿಗೆ ಹತ್ತಿರ ಸಂತೋಷದ ವಿಷಯ ಹೇಳ್ತಿದ್ದ. ಇವತ್ತು ಹುಡುಗನ ಕಡೆಯವರು ಶೃಂಗಾರನ ನೋಡೋಕೆ ಬರ್ತಿದ್ದಾರೆ. ಈ ಸಂಬಂಧ ನಿಶ್ಚಯವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಯಾಕಂದರೆ ಆ ಜನರು ತುಂಬ ಶ್ರೀಮಂತರಾಗಿದ್ದಾರೆ. ಸಾಯೋಕ್ಕೂ ಮುಂಚೆ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಶೃಂಗಾರಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ನಮ್ಮ ಶೃಂಗಾರ ಅಲ್ಲಿ ಸಂತೋಷವಾಗಿ ಇರ್ತಾಳೆ ಅಂದ. ಅಣ್ಣನು ಮುದುಕಪ್ಪನ ಹತ್ತಿರ ಸ್ವೀಟ್ಸ್ ಮತ್ತು ತಿಂಡಿಗಳನ್ನು ತೆಗೆದುಕೊಂಡು ಬರಲು ಹೇಳಿದ. ಮತ್ತೆ ಯಾವ ವಸ್ತುವಿನಲ್ಲೂ ಕೊರತೆ ಇರಬಾರದು ಅಂತ ಹೇಳಿದ್ದ. ಅಣ್ಣನ ಆ ದಿನ ಆಫೀಸಿಗೂ ಹೋಗಿರಲಿಲ್ಲ. ಆದರೂ ಅಣ್ಣ ನನ್ನ ಹತ್ರ ಏನೂ ಮಾತನಾಡಲಿಲ್ಲ. ಅವನು ಕೇವಲ ಅತ್ತಿಗೆ ಹತ್ರ ಮಾತ್ರ, ಇವಳಿಗೆ ಒಳ್ಳೆಯ ರೀತಿಯಲ್ಲಿ ರೆಡಿ ಮಾಡು, ಅವರಿಗೆ ಇವಳು ಇಷ್ಟವಾಗಬೇಕು, ಅವರಿಗೆ ಇಷ್ಟ ಆದರೆ ಇವಳ ಹಣೆ ಬರವೇ ಬದಲಾಗುತ್ತದೆ ಅಂದ. ಇದನ್ನೆಲ್ಲ ಕೇಳಿ ಅತ್ತಿಗೆಗೆ ಆಶ್ಚರ್ಯವಾಯಿತು. ಯಾಕಂದರೆ ಅಣ್ಣನು ಅವಳಿಗೆ ಹುಡುಗನ ಕಡೆಯವರು ಬಹಳ ಶ್ರೀಮಂತರು ಅಂತ ಹೇಳಿದ್ದ. ಆಗಲೇ ಅತ್ತಿಗೆಗೆ ಪ್ರಜ್ಞೆ ಹಾರಿ ಹೋಗೋ ಹಾಗಾಯಿತು. ಅವಳು ನನ್ನ ಹತ್ರ ಬಂದು, ಈಗ ಏನು ಮಾಡೋದು? ನಿನ್ನ ಮತ್ತು ಶಶಿಧರ್ನ ಪ್ರೀತಿ ಎಂದ್ಲು. ಅತ್ತಿಗೆ, ನನಗೆ ಅಣ್ಣನ ಸಿಟ್ಟಿನಿಂದ ಭಯವಾಗುತ್ತಿದೆ. ಅಣ್ಣ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡಿದ್ದಾನೆ ಅಂದೆ. ಅದಕ್ಕೆ ಅತ್ತಿಗೆ, ನಿನ್ನ ಬಗ್ಗೆ ಏನಾದರೂ ಗೊತ್ತಾಗಿದೆಯೋ ಏನೋ? ಯಾರಿಗೆ ಗೊತ್ತು ಅಂದ್ಲು. ನಾನು ಆದರೆ ಏನು ಮಾಡೋ ಇಲ್ಲ ಅಂದೆ. ಅವಳು, ಸರಿ, ಹಾಗಾದರೆ ಇವತ್ತು ನಿನ್ನ ಅಣ್ಣ ಮನೆಯಲ್ಲೇ ಇದ್ದಾರೆ, ಈ ವಿಷಯದ ಬಗ್ಗೆ ಜಾಸ್ತಿ ಮಾತನಾಡಬೇಡ ಅಂದ್ಲು. ಸಾಯಂಕಾಲ ಕಳೆದ ಸಮಯಕ್ಕೆ ಹುಡುಗನ ಕಡೆಯವರು ನನ್ನ ನೋಡೋಕೆ ಬಂದರು. ಅವರು ದೊಡ್ಡ ಗಾಡಿಯಲ್ಲಿ ಬಂದಿದ್ದು. ಅಷ್ಟೇ ಅಲ್ಲ, ಅವರು ನನಗೆ ಬಹಳಷ್ಟು ಹಣ ಕೊಟ್ಟು ಹೋಗಿದ್ದರು. ಮತ್ತು ಅವರು ಮದುವೆಗೆ ಬೇಗ ಮಾಡಿಸಬೇಕು ಎಂದಿದ್ದರು. ಹುಡುಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದ. ಮತ್ತು ಮದುವೆ ಆದಮೇಲೆ ನಾನು ಸಹ ಅಮೆರಿಕಕ್ಕೆ ಹೋಗುವಳಿದ್ದೆ. ಹುಡುಗ ನೋಡೋಕೆ ಸುಂದರವಾಗಿದ್ದ. ಅಣ್ಣ ಈ ಸಂಬಂಧದಿಂದ ಬಹಳ ಸಂತೋಷವಾಗಿದ್ದ. ಹೀಗೆ ನನಗೆ ಸಂಬಂಧ ನಿಶ್ಚಯವಾಯಿತು. ಅಣ್ಣ ಇಷ್ಟೆಲ್ಲ ಸಂತೋಷವಾಗಿರೋದನ್ನು ನೋಡಿ ನಾನು ನನ್ನ ಮನಸ್ಸಿನಿಂದ ಶಶಿಧರ್ನ ಯೋಚನೆಗಳನ್ನು ಹೊರಹಾಕಿದೆ. ಯಾಕಂದರೆ ಅಣ್ಣನ ಸಂತೋಷಕ್ಕಿಂತ ದೊಡ್ಡದು ನನಗೆ ಬೇರೆ ಏನೂ ಇರಲಿಲ್ಲ. ಅಣ್ಣ ನನ್ನ ತಲೆಯ ಮೇಲೆ ಕೈ ಇಟ್ಟು, ನನ್ನ ಮರ್ಯಾದೆ ಹೋಗೋ ಥರ ಯಾವ ಕೆಲಸನೂ ಮಾಡಬೇಡ. ನನ್ನ ಮತ್ತು ನಿನ್ನ ಸಂತೋಷಕ್ಕಾಗಿ ಇವರ ಜೊತೆ ನಿನ್ನ ಮದುವೆಯನ್ನು ಮಾಡ್ತಿದ್ದೀನಿ. ನಂತರ ನೀನು ನಿನ್ನ ಮನೆಗೆ ಹೊರಟು ಹೋಗ್ತೀಯ. ಅಲ್ಲಿಯವರೆಗೆ ನನ್ನ ಮರ್ಯಾದೆ ಹೋಗೋ ಹಾಗೆ, ನನ್ನ ತಲೆ ತಗ್ಗಿಸೋ ಹಾಗೆ ಮಾಡಬೇಡ ಅಂದ. ಅಣ್ಣ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾನೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಣ್ಣ ಆ ಕಡೆ ಹೋದ ಮೇಲೆ ಅತ್ತಿಗೆ ತಕ್ಷಣ ನನ್ನ ಬಳಿ ಬಂದು, ನೀನೇನು ಮಾಡ್ತಿದ್ಯಾ? ನೀನು ನಿನ್ನ ಅಣ್ಣನ ಹತ್ರ ನಿನ್ನ ಮತ್ತು ಶಶಿಧರ್ನ ಪ್ರೀತಿಯ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದ್ಲು. ಅತ್ತಿಗೆ, ನಾನು ಶಶಿಧರ್ನ ಪ್ರೀತಿ ಮಾಡ್ತಿಲ್ಲ. ಅವನ ಮತ್ತು ನನ್ನ ಪ್ರೀತಿ ಪೂರ್ಣವಾಗಿಲ್ಲ. ಇದರಿಂದ ಏನೂ ತೊಂದರೆ ಇಲ್ಲ. ಆದರೆ ಅಣ್ಣನ ಸಂತೋಷ ನನಗೆ ಮುಖ್ಯ. ಅದರ ಮುಂದೆ ಯಾವುದೂ ಇಲ್ಲ. ಇದರಿಂದ ಅಣ್ಣ ತಲೆ ತಗ್ಗಿಸೋ ಹಾಗೆ ನಾನು ಮಾಡೋದಿಲ್ಲ. ಒಂದು ವೇಳೆ ಶಶಿಧರ್ನ ನನ್ನ ಪ್ರೀತಿಯ ಬಗ್ಗೆ ಗೊತ್ತಿದ್ದರೆ ಅವನ ಮರ್ಯಾದೆಯಿಂದ ಅಣ್ಣನ ಹತ್ತಿರ ನನ್ನ ಸಂಬಂಧ ಕೇಳೋಕೆ ಬರ್ತಿದ್ದ. ಆಗ ಅಣ್ಣ ನನ್ನ ಮದುವೆಯನ್ನು ಅವನ ಜೊತೆ ಮಾಡೋ ಸಾಧ್ಯತೆ ಇರ್ತಿತ್ತು. ಆದರೆ ನಾವಿಬ್ಬರು ಒಬ್ಬರಿಗೊಬ್ಬರು ಒಂದು ಮಾತು ಕೂಡ ಆಡಿಲ್ಲ. ಹಾಗಿದ್ದ ಮೇಲೆ ನಮ್ಮಿಬ್ಬರ ಮದುವೆ ಆಗೋದು ಹೇಗೆ ಸಾಧ್ಯ? ನಾನು ನನ್ನ ಅಣ್ಣನನ್ನು ಇಷ್ಟಪಡೋ ಪ್ರಕಾರ ಮದುವೆ ಆಗ್ತೀನಿ. ಇಷ್ಟು ಹೇಳಿ ನಾನು ಅತ್ತಿಗೆಯನ್ನು ಬಾಯಿ ಮುಚ್ಚಿಸಿದೆ. ಆದರೆ ಅತ್ತಿಗೆ ನನ್ನ ಬಳಿ ಯಾವಾಗಲೂ ಶಶಿಧರ್ನ ಪ್ರೀತಿಯ ಬಗ್ಗೆ ಕೆದಕ್ತಾ ಇರ್ತಿದ್ಲು. ಮತ್ತು ಈ ಸಂಬಂಧವನ್ನು ನಿರಾಕರಿಸುವ, ಹೀಗೆ ಮಾಡಿದರೆ ನಿನ್ನ ಪ್ರೀತಿಯ ಉಳಿಯಬಹುದು ಅಂತ ಹೇಳ್ತಿದ್ದು. ಆದರೆ ನಾನು ನನ್ನ ಅತ್ತಿಗೆ ಹಾಗೆ ಮಾಡೋಕ್ಕೆ ಆಗಲ್ಲ ಅಂದೆ. ಅಷ್ಟೇ ಅಲ್ಲ, ನಾನು ಈ ಮದುವೆ ಮಾಡಿಕೊಳ್ಳೋಕೆ ತಯಾರಿದ್ದೀನಿ ಅಂದಿದ್ದೀನಿ. ನನ್ನ ಮದುವೆ 1 ತಿಂಗಳ ನಂತರ ನಿಶ್ಚಯವಾಗಿತ್ತು. ಆದರೆ ನಾನು ಮದುವೆ ಆಗೋ ಹುಡುಗ ಮುಂದಿನ ವಾರವೇ ಅಮೆರಿಕಕ್ಕೆ ಹೋಗಬೇಕಾಗಿತ್ತು. ಅದಕ್ಕಾಗಿ ಅವರ ಮನೆಯವರು, ನಾವು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ನಮ್ಮ ಸೊಸೆಯನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ನಮ್ಮ ಹುಡುಗ ತನ್ನ ಹೆಂಡತಿಯ ಜೊತೆನೇ ಅಮೆರಿಕಾಗೆ ಹೋಗೋಕೆ ಬಯಸುತ್ತಿದ್ದಾನೆ. ಆ ಕಾರಣಕ್ಕಾಗಿ ನಾವು ಅವನ ಮದುವೆನ ಬೇಗ ಮಾಡೋಕೆ ಬಯಸ್ತಿದ್ದೀವಿ ಅಂದರು. ಇದಕ್ಕೆ ಅಣ್ಣನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಯಾಕಂದರೆ ಅವರು ಲಕ್ಷಾಧೀಶ್ವರರು. ಈ ಕಾರಣಕ್ಕಾಗಿ ಅತ್ತಿಗೆಗೆ ಆ ಸಂಬಂಧ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅತ್ತಿಗೆ ನನ್ನ ಬಳಿ ಬಂದು, ಈ ಸಂಬಂಧವನ್ನು ಒಪ್ಪಬೇಡ ಅಂತ ಪುನಃ ಹೇಳ್ತಿದ್ಲು. ಆದರೆ ನಾನು ಅವಳ ಮಾತನ್ನು ಕೇಳಲೇ ಇಲ್ಲ. ಅಣ್ಣ ಮತ್ತು
ಸೇರಿಕೊಂಡು ಮನೆಯೆಲ್ಲ ರೀತಿ ತಯಾರಿಗಳನ್ನು ಬೇಗ ಬೇಗ ಮಾಡಿದರು. 2 ದಿನದ ನಂತರವೇ ನನ್ನ ಮದುವೆ ಇತ್ತು. ಆದರೆ ಮದುವೆ ಒಂದು ದಿನ ಮೊದಲು ಮುದುಕ ಎಲ್ಲೋ ಹೊರಟು ಹೋಗಿದ್ದು ನಾನು ಕಿಟಕಿಯಲ್ಲಿ ನಿಂತುಕೊಂಡು ಪುನಃ ಶಶಿಧರ್ ಅಂಗಡಿಯನ್ನು ನೋಡ್ತಿದ್ದೆ. ಅವನು ತನ್ನ ತಾಯಿಯನ್ನು ಕರ್ಕೊಂಡು ಎಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸಿದ್ದೆ. ಈ ಕಡೆ ನನ್ನ ಮದುವೆಯ ಸಮಯ ಬಂದಿತ್ತು. ನನ್ನನ್ನು ಮದುಮಗಳನ್ನಾಗಿ ತಯಾರಿಸಿ ಅಳಿಯನ ಮನೆಗೆ ಕರೆದುಕೊಂಡು ನನ್ನನ್ನು ಮದುಮಗಳನ್ನಾಗಿ ತಯಾರಿಸಿದರು. ಅಳಿಯನ ಮನೆಯ ಕಡೆಯವರು ಮತ್ತು ಮದುಮಗ ಹಾಜರಿದ್ದರು. 1 ತಿಂಗಳ ನಂತರ ರಿಸೆಪ್ಷನ್ ವಿಜೃಂಭಣೆಯಿಂದ ಮಾಡೋಣ. ಈಗ ಅವಳನ್ನು ಮದುವೆ ಮಾಡಿ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀವಿ ಅಂತ ಅವರು ಹೇಳುತ್ತಿದ್ದರು. ನಾನು ಮದುಮಗಳಾಗಿ ತಯಾರಾಗಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಈಗಲೂ ಸಹ ಶಶಿಧರ್ನ ನೆನಪು ಬರ್ತಿತ್ತು. ಅತ್ತಿಗೆ ನನ್ನ ರೂಮ್ನಲ್ಲಿ ಇರಲು ಹೇಳಿದಳು. ಮದುವೆಯಲ್ಲಿ ನಮ್ಮ ಕಡೆಯಿಂದ ಕೆಲವು ಮುಖ್ಯದವರ ಜನರು ಮಾತ್ರ ಬಂದಿದ್ದರು. ಅತ್ತಿಗೆ ಅವಳ ಜೊತೆ ಮಂಟಪಕ್ಕೆ ಕರ್ಕೊಂಡು ಬರ್ತಿದ್ಲು. ತಕ್ಷಣ ಅವಳು ನನ್ನನ್ನು ಅಣ್ಣನ ಮೈ ಮೇಲೆ ಜೋರಾಗಿ ತಳ್ಳಿದಳು. ಅಣ್ಣ ತಕ್ಷಣ ನನ್ನನ್ನು ಹಿಡಿದ. ನೀನು ಏನು ಮಾಡ್ತಿದ್ದೀಯಾ ಅಂತ ಅಣ್ಣ ಹೇಳಿದ. ಅಲ್ಲಿ ಇದ್ದವರೆಲ್ಲ ನನ್ನನ್ನೇ ನೋಡ್ತಿದ್ರು. ಅತ್ತಿಗೆ ಈ ವರ್ತನೆ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆದರೆ ಅತ್ತಿಗೆ ಜೋರಾಗಿ ಚೀರುತ್ತಾ ಅಣ್ಣನಿಗೆ, ನಿನ್ನ ತಂಗಿಯನ್ನು ಸರಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಕೊ, ನಿನ್ನ ತಂಗಿ ಮನೆಯಿಂದ ಓಡಿ ಹೋಗೋ ಪ್ಲ್ಯಾನ್ ಮಾಡಿದ್ದಾಳೆ ಅಂದ್ಲು. ಆಗ ನಾನು ತಕ್ಷಣ ಆಶ್ಚರ್ಯದಿಂದ ಅತ್ತಿಗೆಯನ್ನು ನೋಡಿ, ಅತ್ತಿಗೆ ನೀವು ನನ್ನ ಮೇಲೆ ಯಾವ ಥರದ ಆಪಾದನೆಯನ್ನು ಹೊರಿಸಿದ್ದೀರಾ ಅಂದೆ. ಅವಳು, ನಾನು ಸರಿಯಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತಾ ಅಣ್ಣನಿಗೆ, ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ನೀವು ನನ್ನ ಜೊತೆ ಅವಳ ರೂಮ್ಗೆ ಬನ್ನಿ. ಇವತ್ತು ನಾನು ನಿಮ್ಮ ಸಿಂಪಲ್ ಆಗಿರೋ ತಂಗಿಯ ವಾಸ್ತವ ಏನು ಅಂತ ತೋರಿಸ್ತೀನಿ ಅಂದು. ಅಲ್ಲಿ ಸೇರಿದ ಎಲ್ಲ ಜನರಿಗೂ ಆಶ್ಚರ್ಯವಾಯಿತು. ಇಲ್ಲಿ ಏನು ನಡೀತಾ ಇದೆ ಅಂತ ಅವರಿಗೆ ಗೊತ್ತಾಗಲೇ ಇಲ್ಲ. ಅಣ್ಣ ಪದೇ ಪದೇ ಅತ್ತಿಗೆಗೆ ನೀನು ಸುಮ್ಮನೆ ಇರು ಅಂತ ಹೇಳ್ತಿದ್ದ. ಆದರೆ ಅತ್ತಿಗೆ ಅವನ ಮಾತು ಕೇಳದೆ ಅವನ ಕೈ ಹಿಡಿದು ನನ್ನ ರೂಮಿನ ಕಡೆ ಕರ್ಕೊಂಡು ಹೋದಳು. ನಾನು ಮತ್ತೆ ಅಲ್ಲಿದ್ದವರೆಲ್ಲ ಅವರ ಹಿಂದೆ ರೂಮ್ಗೆ ಹೋದ್ವಿ. ಅತ್ತಿಗೆ, ಇಲ್ಲಿ ನೋಡಿ, ನಿನ್ನ ತಂಗಿ ರೂಮ್ನಲ್ಲಿ ಹಗ್ಗ ಇದೆ, ಮತ್ತು ಇದೇ ನೋಡು ನಿನ್ನ ತಂಗಿಯ ಬ್ಯಾಗ್ ಅಂತ ಹೇಳ್ತಾ ಬ್ಯಾಗನ್ನು ಎತ್ತಿ ತೋರಿಸಿದರು. ಆಗ ಅಣ್ಣ ಇದೆಲ್ಲ ಏನು ಅಂದ. ಅದಕ್ಕೆ ಅತ್ತಿಗೆ, ಇದೆಲ್ಲ ನಿನ್ನ ತಂಗಿ ಇಲ್ಲಿಂದ ಓಡಿ ಹೋಗೋಕೆ ರೆಡಿ ಮಾಡಿದ ವಸ್ತುಗಳು. ಈ ಹಗ್ಗವನ್ನು ಇಲ್ಲಿ ಕಟ್ಟಿ ಇಲ್ಲಿಂದ ಓಡಿ ಹೋಗೋಕೆ ತಯಾರಿ ಮಾಡಿದಳು. ಮತ್ತು ಈ ಬ್ಯಾಗ್ ಅವಳ ಬಟ್ಟೆ ತುಂಬಿದೆ ಬ್ಯಾಗ್. ನಿನಗೆ ಗೊತ್ತಾ ಅವಳು ಯಾರ ಜೊತೆ ಓಡಿ ಹೋಗ್ತಿದ್ದಾಳೆ ಅಂತ? ನಮ್ಮ ಮನೆಯ ಕೆಲಸದವನು ಮುದುಕನ ಜೊತೆ. ಅವನು ಪ್ಲ್ಯಾನ್ ಮಾಡಿ ಮೊದಲೇ ಹೊರಟು ಹೋಗಿದ್ದಾನೆ. ಇವಳು ಅವನ ಜೊತೆ ಓಡಿ ಹೋಗುವಳಿದ್ದಾಳೆ. ಯಾಕಂದರೆ ಅವರಿಬ್ಬರು ಪ್ರೀತಿಸುತ್ತಿದ್ದಾರೆ. ಇವರಿಬ್ಬರ ನಡುವೆ ಯಾವಾಗಿನಿಂದ ಹೀಗೆ ನಡೀತಿತ್ತು ಅಂತ ಗೊತ್ತಾ? ನಿನ್ನ ತಂಗಿ ನಮ್ಮ ಕಣ್ಣಿಗೆ ಮರೆಮಾಚಿ ಬಂದಿದ್ದಾಳೆ. ಆದರೆ ಇವತ್ತು ನಾನು ಇವಳ ತುಂಬಿದ ಬ್ಯಾಗ್ ನೋಡಿ ನನಗೆ ಗೊತ್ತಾಯಿತು, ಇವಳು ನಮ್ಮ ಮರ್ಯಾದೆ ಹೋಗೋ ಕೆಲಸ ಮಾಡಿ ಓಡಿ ಹೋಗ್ತಾ ಇದ್ದಾಳೆ ಅಂತ. ಅತ್ತಿಗೆ ಅಣ್ಣ ನಂಬೋ ಹಾಗೆ ಸುಳ್ಳು ಹೇಳ್ತಿದ್ಲು. ಅಲ್ಲಿ ಸೇರಿದ ಎಲ್ಲ ನೆಂಟರು ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಅಣ್ಣ ನನ್ನ ತಲೆ ಹಿಡ್ಕೊಂಡು, ನೀನು ಸರಿಯಾಗಿ ಹೇಳ್ತಿದ್ದೀಯ, ನೀನು ಶೃಂಗಾರ ಮೇಲೆ ಅನುಮಾನ ಇತ್ತು, ಆದರೆ ನಾನು ನಿನ್ನ ಮಾತನ್ನು ನಂಬಿರಲಿಲ್ಲ ಅಂದ. ಆಗ ನಾನು, ಇಲ್ಲ ಅಣ್ಣ, ಅತ್ತಿಗೆ ಸುಳ್ಳು ಹೇಳ್ತಿದ್ದಾಳೆ, ಈ ರೀತಿ ಏನೂ ಅಲ್ಲ, ಮುದುಕಣ್ಣನನ್ನು ನಾನು ನನ್ನ ಸ್ವಂತ ಅಣ್ಣನ ಹಾಗೆ ನೋಡಿದ್ದೀನಿ ಅಂದೆ. ಅಣ್ಣ ನನ್ನ ಹತ್ರ ಬಂದು ನನ್ನ ಕೆನ್ನೆಗೆ 2 ಗಟ್ಟಿಯಾಗಿ ಹೊಡೆದು, ನೀನು ಯಾಕೆ ಈ ರೀತಿ ಮಾಡಿದೆ? ಈಗ ಮದುವೆ ಮಾಡ್ಕೊ ಮತ್ತೆ ಇಲ್ಲಿಂದ ಹೊರಟು ಹೋಗು ಅಂದ. ಆಗ ಅದೇ ಸಮಯಕ್ಕೆ ಹುಡುಗನ ತಂದೆ ತಾಯಿ, ಬೇಡ ನಾವು ಈ ಥರದ ಹುಡುಗಿಯ ಜೊತೆ ನಮ್ಮ ಮಗನ ಮದುವೆ ಮಾಡೋದಿಲ್ಲ ಅಂದರು. ಹುಡುಗನು ಸಹ ತನ್ನ ತಂದೆ ತಾಯಿಗೆ, ನನಗೂ ಇಂತಹ ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಹೊರಡಿ ಇಲ್ಲಿಂದ, 1 ನಿಮಿಷನೂ ಇಲ್ಲಿ ನಿಲ್ಲೋದು ಬೇಡ ಅಂದ. ಅಣ್ಣ ಅವರಿಗೆ ಕೈ ಮುಗಿಯುತ್ತಾ, ಆದರೆ ಅವರು ಅಣ್ಣನ ಮಾತು ಕೇಳಲೇ ಇಲ್ಲ. ಮತ್ತೆ ನನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು. ಮದುವೆಯ ದಿಬ್ಬಣ ವಾಪಸ್ ಹೊರಟು ಹೋಗಿತ್ತು. ನಾನೀಗ ಅಳೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋ ಆಗಿರಲಿಲ್ಲ. ನೀನು ನಿರಪರಾಧಿ ಅಂತ ತೋರಿಸೋಕೆ ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ಅವರೆಲ್ಲರೂ ಹೊರಟು ಹೋದ ನಂತರ ಅಣ್ಣನನ್ನು ಹೊಡೆಯೋಕೆ ಶುರು ಮಾಡಿದ. ನಾನು ಅತ್ತಿಗೆ ಹತ್ರ, ನೀವು ನನ್ನ ಮೇಲೆ ಇಲ್ಲದ ಅಪವಾದ ಹೊರಿಸ್ತಿದ್ದೀರಾ ಅಂತ ಹೇಳಿದೆ. ಆದರೆ ಅವಳು, ನೀನು ಕ್ಯಾರೆಕ್ಟರ್ಲೆಸ್ ಹುಡುಗಿ, ನೀನು ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮರ್ಯಾದೆಯನ್ನು ಹಾಳು ಮಾಡುವುದು ಅಂದ್ಲು. ನಂತರ ಅವಳು ತನ್ನ ಗಂಡನಿಗೆ, ಇವಳನ್ನು ಈಗಿಂದೀಗಲೇ ಈ ಮನೆಯಿಂದ ಹೊರಗೆ ಕಳಿಸಿ ಅಂದ್ಲು. ಆಗ ನಾನು ಅಳುತ್ತಾ ಅಣ್ಣನ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೆ. ಆದರೆ ಅಣ್ಣನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಹೋಯಿತು ಅಂತ ಹೇಳ್ತಾ ಅಣ್ಣ ನನ್ನನ್ನು ಕೈ ಹಿಡಿದು ತಳ್ಳಿ ಮನೆಯಿಂದ ಹೊರ ಹಾಕಿದ. ನಾನು ಎಷ್ಟು ಕೇಳಿಕೊಂಡು ಅಣ್ಣನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಮನೆಯಿಂದ ಆಚೆ ಹಾಕಿದರೆ ನನ್ನ ತಂಗಿ ಎಲ್ಲಿ ಹೋಗ್ತಾಳೆ, ಹೇಗೆ ಇರ್ತಾಳೆ ಅಂತಾನೂ ಅವನು ಯೋಚಿಸಲಿಲ್ಲ. ಅಕ್ಕಪಕ್ಕದ ಇರೋರೆಲ್ಲ ಈ ತಮಾಷೆಯನ್ನು ನೋಡ್ತಾ ಇದ್ರು. ನನ್ನನ್ನು ಮದುಮಗಳ ಬಟ್ಟೆಯಲ್ಲೇ ಮನೆಯಿಂದ ಹೊರ ಹಾಕಿದ್ರು. ಅತ್ತಿಗೆ ನನ್ನ ಜೊತೆ ಈ ರೀತಿ ಆಟ ಆಡೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಡೀತಾ ನಾನು ರಸ್ತೆಗೆ ಬಂದಿದ್ದೆ. ಯಾವ ರಸ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಾನೂ ನನಗೆ ಗೊತ್ತಾಗಲಿಲ್ಲ. ರಸ್ತೆಯಲ್ಲಿ ನಡೀತಾ ರಾತ್ರಿ ಆಗೇ ಹೋಗಿತ್ತು. ನನ್ನ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ಅದಕ್ಕಾಗಿ ನಾನು ರಸ್ತೆಯ ಪಕ್ಕದಲ್ಲೇ ಕೂತ್ಕೊಂಡು ಬಿಕ್ಕಿ ಅಳ್ತಿದ್ದೆ. ಈ ಕತ್ತಲೆಯ ರಾತ್ರಿಯನ್ನು ನಾನು ಹೇಗೆ ಕಳೆಯಲಿ ಅಂತ ನನಗೆ ತಿಳಿತಾನೇ ಇರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಹುಡುಗಿ ನನ್ನ ಹಿಂದೆ ಬಂದು ನಿಂತು, ಅಕ್ಕ, ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀಯಾ ಅಂದ್ಲು. ಇದೇ ನನ್ನ ಜಾಗ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ನಾನು ಇಲ್ಲಿಂದ ಎಲ್ಲಿಗೆ ಹೋಗಲಿ ಅಂದೆ. ಆಗ
ಆಗ ಅವಳು, ನಿನ್ನನ್ನು ನೋಡಿದರೆ ದುಃಖದಲ್ಲಿ ಇರೋ ಹಾಗೆ ಕಾಣುತ್ತೆ. ಸಮಯವೇ ನಿನಗೆ ಇಷ್ಟವಿಲ್ಲ ದುಃಖ ಕೊಟ್ಟಿದೆಯಾ ಅಂದ್ಲು. ಸಮಯ ಅಲ್ಲ, ನನ್ನವರೇ ನನಗೆ ದುಃಖ ಕೊಟ್ಟಿದ್ದಾರೆ ಅಂದೆ. ವಿಷಯ ಏನು ಅಂತ ಹೇಳು, ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂದ್ಲು. ಆಗ ನಾನು ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ. ನನ್ನ ಬಟ್ಟೆಯನ್ನು ನೋಡು, ಅವಳು ಈ ಹಸೆಮಣೆ ಏರುವಳಿದ್ದಳು ಅಂತ ಅಂದುಕೊಂಡಳು. ನನ್ನ ಎಲ್ಲ ಕಥೆಯನ್ನು ಕೇಳಿ ಆಮೇಲೆ ಅವಳು ನನ್ನ ಮೇಲೆ ಕರುಣೆ ತೋರಿಸಿ, ನೀನು ನನ್ನ ಜೊತೆ ಬಾ. ನಾನು ಸಹ ಇದೇ ರೀತಿಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಅಷ್ಟೇ ಅಲ್ಲ, ನನ್ನಂತಹ ತುಂಬ ಹುಡುಗಿಯರು ಒಂದು NGOದಲ್ಲಿ ಕೆಲಸ ಮಾಡ್ತೀವಿ. ನಮಗೆ ಅಲ್ಲಿ ಇರೋಕ್ಕೆ ಜಾಗ ಇದೆ ಮತ್ತು ನಮ್ಮಲ್ಲಿ ಸ್ಟ್ರಾಂಗ್ ಮಾಡಲಾಗುತ್ತದೆ. ನಾವು ಹೇಗೆ ಇರಬೇಕು ಮತ್ತು ಅಂತ ನಮಗೆ ಕಲಿಸಿಕೊಡಲಾಗುತ್ತದೆ. ನಿನಗೆ ಇಷ್ಟ ಇದ್ದರೆ ನನ್ನ ಜೊತೆ ಅಲ್ಲಿಗೆ ಬರಬಹುದು. ನಿನ್ನೊಳಗೆ ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ ಅಲ್ಲಿ ಇರೋ ಹುಡುಗಿಯರಿಗೂ ಸಹ ನಿನ್ನ ಟ್ಯಾಲೆಂಟಿಂದ ಸ್ಟ್ರಾಂಗ್ ಆಗಿ ಮಾಡಬಹುದು ಅಂದ್ಲು. ಸದ್ಯಕ್ಕೆ ನನಗೆ ರಾತ್ರಿ ಕಳೆಯೋಕೆ ಯಾವುದಾದ್ರೂ ಒಂದು ಒಳ್ಳೆಯ ಜಾಗದ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾನು ಆ ಹುಡುಗಿಯ ಜೊತೆ ಹೊರಟು ಹೋದೆ. ಅವಳು ನನ್ನ NGOಗೆ ಕರ್ಕೊಂಡು ಹೋದಳು. ಅಲ್ಲಿ ಹೋದ ಮೇಲೆ ನಾನು ಎಲ್ಲ ಹುಡುಗಿಯರನ್ನು ದಿಟ್ಟಿಸಿ ನೋಡಿದೆ. ಯಾಕಂದರೆ ಈ ಪ್ರಪಂಚದಲ್ಲಿ ನಾನೊಬ್ಬಳೇ ಅನಾಥ ಹುಡುಗಿಯಲ್ಲ. ನನ್ನಂತಹ ಎಷ್ಟೋ ಜನ ಹುಡುಗಿಯರು ತಂದೆ ತಾಯಿ ಇಲ್ಲದೆ NGOದಲ್ಲಿ, ಅನಾಥಾಶ್ರಮದಲ್ಲಿ ಮತ್ತು ಗರ್ಲ್ಸ್ ಹಾಸ್ಟೆಲ್ಗಳಲ್ಲಿ ತಮ್ಮ ಜೀವನ ಕಳೀತಾ ಇದ್ರು. ಆ ಹುಡುಗಿ ನನ್ನನ್ನು ಅಲ್ಲಿಯ ವಾರ್ಡನ್ ಜೊತೆ ಮೀಟ್ ಮಾಡಿಸಲು ಈ ರೀತಿಯಾಗಿ ನನ್ನ ಆ NGOದಲ್ಲಿ ಇರೋಕೆ ಶುರು ಮಾಡಿದೆ. ಅಲ್ಲಿ ಕೆಲವಷ್ಟು ಜನ ಹುಡುಗಿಯರಲ್ಲಿ ಒಂದಲ್ಲ ಒಂದು ರೀತಿಯ ಟ್ಯಾಲೆಂಟ್ ಇತ್ತು ಮತ್ತು ಯಾರಲ್ಲಿ ಟ್ಯಾಲೆಂಟ್ ಇರಲಿಲ್ಲವೋ ಅವರಿಗೆ ಕಲಿಸ್ತಾ ಇದ್ರು. ನಾನೇ ಅಲ್ಲಿ ಇರೋಕೆ ಶುರು ಮಾಡಿ 3 ದಿನ ಕಳೆದು ಹೋಗಿತ್ತು. ನನಗೆ ಅಣ್ಣ ಮತ್ತು ಶಶಿಧರ್ನ ನೆನಪಾಗುತ್ತಿತ್ತು. ಎಲ್ಲಕ್ಕಿಂತ ಜಾಸ್ತಿ ನನ್ನ ಹಣೆ ಬರಹಕ್ಕೆ ಬೇಸರ ಆಗಿತ್ತು. ಹೀಗೆ ಅಲ್ಲಿಯೇ ಇದ್ದು 1 ತಿಂಗಳು ಕಳೆಯಿತು. ಮೊದಲು ಈ ಪ್ರಪಂಚದಲ್ಲಿ ನನ್ನವರು ಯಾರೂ ಇಲ್ಲ ಅಂತ ಅನಿಸ್ತಿತ್ತು. ನಂತರ ನನ್ನನ್ನು ನಾನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಆದರೆ ನನ್ನ ಗಮನ ಪುನಃ ಎಲ್ಲರ ಮೇಲೂ ಹೋಗ್ತಿತ್ತು. ಬಹಳ ದಿನದಿಂದ NGOನಲ್ಲಿ ಇರೋದ್ರಿಂದ ನನಗೆ ರೂಢಿಯಾಗಿ ನಾನು ಅಲ್ಲಿಯ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದೆ. ಹುಡುಗಿಯರಿಗೆಲ್ಲ ಅಲ್ಲಿ ಒಳ್ಳೆಯ ಊಟ ಕೊಡ್ತಿದ್ರು. ಒಂದು ದಿನ ವಾರ್ಡನ್ ನನ್ನ ಹತ್ರ, ಶೃಂಗಾರ, ಇವತ್ತು ರೇಷನ್ ಬರೋದಿದೆ. ಈಗ ಒಬ್ಬ ಹುಡುಗ ರಿಕ್ಷಾದಲ್ಲಿ ರೇಷನ್ ತರುತ್ತಾನೆ ಅಂತ ಹೇಳಿ ನನ್ನ ಕೈಯಲ್ಲಿ ರೇಷನ್ ಲಿಸ್ಟ್ ಕೊಟ್ಟು ಎಲ್ಲ ರೇಷನ್ ಚೆಕ್ ಮಾಡಿ ಒಳಗಡೆ ತಗೋ ಅಂದರು. ಅಲ್ಲಿ ನಿಂತು ಅವನಿಗೆ ವೇಟ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ಒಂದು ರಿಕ್ಷಾ ಬಂತು. ಮತ್ತೆ ಒಬ್ಬ ಹುಡುಗ ಅದರಿಂದ ಇಳಿದು ರೇಷನ್ ಇಳಿಸ್ತಾ ಇದ್ದ. ಆಕಸ್ಮಿಕವಾಗಿ ನನ್ನ ಕಣ್ಣು ಆ ಹುಡುಗನ ಮೇಲೆ ಬಿತ್ತು. ಆಗ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಎದುರುಗಡೆ ರಿಕ್ಷಾದಿಂದ ಸಾಮಾನು ಇಳಿಸ್ತಿರೋನು ಬೇರೆ ಯಾರೂ ಆಗಿರದೆ ಅದೇ ಕಿರಾಣಿ ಅಂಗಡಿ ಹುಡುಗ ಶಶಿಧರ್ ಆಗಿದ್ದ. ಅವನ ಕಣ್ಣು ಕೂಡ ನನ್ನ ಮೇಲೆ ಬಿತ್ತು. ಅವನು ನನ್ನ ನೋಡಿದ ಹಾಗೆ ಎಲ್ಲವನ್ನೂ ಮರೆತು ಸಾಮಾನುಗಳನ್ನು ಅಲ್ಲೇ ಎಸೆದು ತಕ್ಷಣ ನನ್ನ ಹತ್ರ ಬಂದ. ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ನನಗೆ ಗೊತ್ತಿಲ್ವಾ ನಿನ್ನ ಅಣ್ಣ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದಾನೆ ಅಂತ? ಮತ್ತು ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂದ. ಆಗ ನಾನು, ನೀನು ಏನು ಹೇಳ್ತಿದ್ದೀಯಾ? ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ನಾನು ನಿನಗೋಸ್ಕರ ಎಲ್ಲ ಕಡೆ ವಿಚಾರಿಸಿದೆ ಅಂದೆ. ಅವನು, ಅಮ್ಮ ತುಂಬ ಸೀರಿಯಸ್ ಆಗಿದ್ದರು. ನಾನು ಅವರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ತುಂಬ ದಿನಗಳವರೆಗೆ ಅಲ್ಲಿ ಅವರಿಗೆ ಚಿಕಿತ್ಸೆ ನಡೀತಿತ್ತು. ನಾನು ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ನಿನ್ನ ರೂಮಿನ ಕಡೆ ನೋಡ್ತಿದ್ದೆ. ನೀನು ಒಂದು ದಿನವೂ ನನ್ನ ಕಣ್ಣಿಗೆ ಕಾಣಿಸಲಿಲ್ಲ. ನಾನು ಪುನಃ ನಿನ್ನನ್ನು ಅಲ್ಲೇ ಹುಡುಕ್ತಿದ್ದೆ. ನಂತರ ಅಕ್ಕಪಕ್ಕದವರ ಹತ್ರ ಕೇಳಿದಾಗ ಅವರೆಲ್ಲ ನಿನ್ನ ಬಗ್ಗೆ ಹೇಳಿದರು. ನಿನ್ನ ಅಣ್ಣ ನಿನ್ನ ಮದುವೆ ಮಾಡೋಕೆ ರೆಡಿಯಾಗಿದ್ದರಂತೆ. ಆದರೆ ಬಂದ ದಿಬ್ಬಣ ವಾಪಸ್ ಹೋಯ್ತಂತೆ. ನಂತರ ನಿನ್ನ ಅಣ್ಣ ನಿನ್ನನ್ನು ಮನೆಯಿಂದ ಹೊರ ಹಾಕಿದನಂತೆ ಅಂತ ತಿಳಿಯಿತು. ಆದರೆ ಈಗ ಅವನು ನಿನ್ನ ಬಗ್ಗೆ ಟೆನ್ಷನ್ ಮಾಡಿಕೊಂಡಿದ್ದಾನೆ. ಅವನಷ್ಟೇ ಅಲ್ಲ, ನಾನು ಸಹ ತುಂಬ ದಿನದಿಂದ ನಿನ್ನ ಹುಡುಕ್ತಾ ಇದ್ದೆ ಅಂದ. ಆಗ ನಾನು, ಅಣ್ಣ ನನ್ನನ್ನು ಯಾಕೆ ಹುಡುಕ್ತಿದ್ದಾನೆ? ನನ್ನ ತಪ್ಪು ಏನು ಇಲ್ಲದಿದ್ದರೂ ಅತ್ತಿಗೆ ನನ್ನ ಮೇಲೆ ಅಪವಾದ ಮಾಡಿದಳು ಅಂದೆ. ಆಗ ಶಶಿಧರ್, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಿನಗೆ ಏನು ಅನಿಸ್ತು? ನಾನು ಕೇವಲ ನಿನ್ನನ್ನು ಕಣ್ಣಲ್ಲಿ ಸನ್ನೆ ಮಾಡ್ತಿದ್ದೆ ಅಂತ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ. ನಾನು ನನ್ನ ಪ್ರೀತಿಯ ಬಗ್ಗೆ ನಿನ್ನ ಹತ್ರ ಹೇಳುವನಿದ್ದೆ. ಆದರೆ ಅಮ್ಮ ನನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂತು ಮತ್ತು ನಾನು ಕೂಡ ಅಲ್ಲೇ ಇರಬೇಕಾಗಿ ಬಂತು. ನಾನು ಪ್ರತಿದಿನ ನಿನ್ನನ್ನು ಹುಡುಕುತ್ತಾ ಇದ್ದೆ. ನೀನು ನಿರಪರಾಧಿ ಎನ್ನುವುದು ಸಾಕ್ಷಿಯೂ ಸಹ ನಿನ್ನ ಅಣ್ಣನಿಗೆ ಸಿಕ್ಕಿದೆ. ಈಗ ನಿನ್ನ ಅಣ್ಣ ನಿನಗೋಸ್ಕರ ಹಂಬಲಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅವನು ಕೂಡ ಎಲ್ಲ ಕಡೆ ನಿನ್ನನ್ನು ಹುಡುಕುತ್ತಿದ್ದಾನೆ ಅಂದೆ. ನಾನು ಆಶ್ಚರ್ಯದಿಂದ ಏನಾಯಿತು ಅಂತ ಕೇಳಿದೆ. ಶಶಿಧರ್ ಮುಂದುವರಿಸಿದ, ನಿನ್ನ ಅತ್ತಿಗೆ ನಿಮ್ಮ ಮನೆ ಕೆಲಸದವನು ಮುದುಕನ ಜೊತೆ ನಿನ್ನ ಹೆಸರನ್ನು ಸೇರಿಸಿ ನಿನ್ನ ಜೀವನದ ಜೊತೆ ಆಟ ಆಡಿದ್ಲು. ಅವನು ಕೆಲವು ದಿನಗಳ ನಂತರ ನಿಮ್ಮ ಮನೆಗೆ ಪುನಃ ವಾಪಸ್ ಬಂದ. ಆಗ ನಿನ್ನ ಅಣ್ಣ ಅವನಿಗೆ ಎಷ್ಟು ಕೆಟ್ಟದಾಗಿ ಹೊಡೆದಿದ್ದಾನೆ ಅಂದರೆ ಹೊಡಿತ ಅವನ ಮನೆಯಿಂದ ಹೊರಗಡೆ ಎಳೆದುಕೊಂಡು ಬಂದಿದ್ದ. ಆಗ ಅಲ್ಲಿ ಎಲ್ಲ ಜನ ಸೇರಿದರು. ನಿನ್ನ ಅಣ್ಣ ಮುದುಕನಿಗೆ ಪದೇ ಪದೇ, ಈಗ ನೀನು ಇಲ್ಲಿ ಏನು ತೆಗೆದುಕೊಂಡು ಹೋಗೋಕ್ಕೆ ಬಂದಿದ್ದೀಯಾ ಅಂತ ಕೇಳ್ತಿದ್ದ. ಪಾಪ ಆ ಕೆಲಸದವನು ಅಳ್ತಾ ನೀವು ಯಾಕೆ ನನಗೆ ಈ ರೀತಿ ಹೊಡಿತಾ ಇದ್ದೀರಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದ. ಆಗ ಗಲ್ಲಿಯಲ್ಲಿಯವರೆಲ್ಲ ಸೇರಿ ಅವನನ್ನು ಉಳಿಸಿದ. ನಂತರ ಅವನು, ನೀವು ಸುಮ್ಮನೆ ಹೊಡಿತಾ ಇದ್ದೀರಾ, ನನ್ನದೇನು ತಪ್ಪಿಲ್ಲ, ನಾನು ನಿಮ್ಮ ಕೆಲಸದವನು, ನಾನು ನಿಮ್ಮನ್ನು ಪೊಲೀಸರಿಗೆ ಒಪ್ಪಿಸಬಹುದು ಅಂದ. ಆಗ ನನ್ನ ಅಣ್ಣ, ನಿನ್ನ ಮತ್ತು ನನ್ನ ತಂಗಿಯ ನಡುವೆ ತುಂಬ ದಿನದಿಂದ ಅಫೇರ್ ನಡೀತಿತ್ತು. ನೀನು ಅವಳನ್ನು ಮನೆಯಿಂದ ಓಡಿಸಿಕೊಂಡು ಹೋಗೋಕ್ಕೆ ಇಷ್ಟಪಟ್ಟಿದ್ದೆ ಅಲ್ವಾ? ಈಗಂತೂ ನೀನು ಅವಳ ಜೊತೆ ಮದುವೆ ಆಗಿರಬೇಕೇನೋ ಅಲ್ವಾ? ಈಗ ಎಲ್ಲಿ ತಗೊಂಡು ಹೋಗೋಕ್ಕೆ ಬಂದಿದ್ದೀಯಾ ಅಂತ ಕೇಳಿದ. ಆ ಕೆಲಸವನು ಇದನ್ನು ಕೇಳಿ ಕಿವಿಯನ್ನು ಮುಚ್ಚಿಕೊಂಡು, ಪ್ರೇಮಣ್ಣ, ನೀವು ಏನು ಹೇಳ್ತಾ ಇದ್ದೀರಾ? ಶೃಂಗಾರ ನನ್ನ ತಂಗಿ ಥರ ಇದ್ದಾಳೆ. ಮೊದಲೇ ಅವಳು ವಯಸ್ಸಿನಲ್ಲಿ ನನಗೆ
ನನಗಿಂತ ಚಿಕ್ಕವಳು, ಆದರೂ ನಾನು ಅವಳನ್ನು ಅಕ್ಕ ಅಂತ ಕರೀತಿದ್ದೆ ಅಂದ. ಆಗ ನಿನ್ನ ಅಣ್ಣ, ಹಾಗಾದರೆ ನೀನು ಎಲ್ಲಿ ಮಾಯವಾಗಿ ಹೋಗಿದ್ದೆ? ನಾನು ನಿನ್ನನ್ನು ಹಿಡಿಯೋಕ್ಕೆ ಸಾಧ್ಯ ಆಗಬಾರದು ಅಂತ ನೀನು ಮೊದಲೇ ಮನೆಯಿಂದ ಹೊರಟು ಹೋಗಿದ್ದೆ ಅಲ್ವಾ? ಮತ್ತೆ ನಂತರ ನನ್ನ ತಂಗಿಗೆ ಮನೆ ಬಿಟ್ಟು ಓಡಿ ಬರಲು ಹೇಳಿದ್ದೆ ಅಲ್ವಾ ಅಂದ. ಆಗ ಮುದುಕ, ಪ್ರೇಮಣ್ಣ, ನಾನು ಯಾಕೆ ನಿಮ್ಮ ಮನೆಯಿಂದ ಓಡಿ ಹೋಗಲಿ? ನಾನು ಯಾಕೆ ಶೃಂಗಾರನ ಮನೆಯಿಂದ ಓಡಿಸಿಕೊಂಡು ಕರ್ಕೊಂಡು ಹೋಗಲಿ? ಮತ್ತು ನಾನು ಸುಮ್ಮನೆ ಇಲ್ಲಿಂದ ಹೋಗಿರಲಿಲ್ಲ. ಶೃಂಗಾರನ ಮದುವೆ ಒಂದು ದಿನದ ಮೊದಲೇ ಅತ್ತಿಗೆ ಹತ್ರ ಹೇಳಿಯೇ ಹೋಗಿದ್ದೆ. ಊರಿನಲ್ಲಿ ನನ್ನ ತಂದೆಯ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು. ಅದಕ್ಕಾಗಿ ನಾನು ಅತ್ತಿಗೆಯ ಬಳಿ ಊರಿಗೆ ಹೋಗಲು ಸ್ವಲ್ಪ ಹಣವನ್ನು ಸಹ ತೆಗೆದುಕೊಂಡಿದ್ದೆ. ಅಷ್ಟೇ ಅಲ್ಲ, ನಾನು ಅತ್ತಿಗೆಗೆ ಹೇಳಿದ್ದೆ ನಾನು ಊರಿಂದ ಬರೋಕ್ಕೆ 1 ತಿಂಗಳಾದರೂ ಆಗಬಹುದು ಅಂತ. ಯಾಕಂದರೆ ನಾನು ನನ್ನ ತಂಗಿಯ ಮದುವೆ ಸಹ 15 ದಿನದಲ್ಲಿ ಆಗೋದರಲ್ಲಿ ಇತ್ತು. ಅಲ್ಲಿಯವರೆಗೆ ತಂದೆಯ ಆರೋಗ್ಯ ಹದಗೆಟ್ಟಿತ್ತು. ಆ ಕಾರಣದಿಂದ ಶೃಂಗಾರಳ ಮದುವೆಯ ಮೊದಲನೇ ದಿನವೇ ನಾನು ನಮ್ಮ ಊರಿಗೆ ಹೊರಟು ಹೋಗಿದ್ದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ನನ್ನ ಊರಿಗೆ ಫೋನ್ ಮಾಡಿ ಕೇಳಬಹುದು ಅಂದ. ಆಗ ನಿನ್ನ ಅಣ್ಣ ಅತ್ತಿಗೆ ಕಡೆ ನೋಡಿದಾಗ ಅವಳು ಭಯಪಡ್ತಿದ್ಲು. ಮತ್ತು ಅವಳ ಮುಖದಲ್ಲಿ ಭಯವನ್ನು ನೋಡಿ ಅವಳು ಸುಳ್ಳು ಹೇಳಿದ್ದಾಳೆ ಅಂತ ನಿನ್ನ ಅಣ್ಣನಿಗೆ ಎಲ್ಲವೂ ಅರ್ಥವಾಯಿತು. ಆದರೂ ನಿನ್ನ ಅತ್ತಿಗೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ವಾದ ಮಾಡ್ತಿದ್ಲು. ಆಗ ಕೆಲಸದವನು ತಾನು ಊರಿಗೆ ಹೋಗಿದ್ವಿ ಮತ್ತು ತನಗೂ ಹಾಗೂ ಶೃಂಗಾರಳಿಗೂ ಯಾವುದೇ ರೀತಿಯ ಅಫೇರ್ ಇಲ್ಲ ಅನ್ನೋದನ್ನು ಸಾಬೀತುಪಡಿಸಿದ. ಆಗ ನಿನ್ನ ಅಣ್ಣ ತಲೆಯನ್ನು ಹಿಡಿದುಕೊಂಡು ಕೂತ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ. ಮತ್ತು ಈಗ ಮೋಸಗಾರ್ತಿ ಹೆಂಗಸಿನ ಕಾರಣದಿಂದ ಇವತ್ತು ನಾನು ನನ್ನ ತಂಗಿಯನ್ನು ಮನೆಯಿಂದ ಹೊರಹಾಕಿದ್ದೇನೆ ಅಂತ ನಿನ್ನ ಅಣ್ಣ ನಿನ್ನ ಅತ್ತಿಗೆಯ ಕೆನ್ನೆಗೆ ಒಂದು ಜೋರಾಗಿ ಹೊಡೆದು, ನೀನು ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಆಗ ನಿನ್ನ ಅತ್ತಿಗೆ ಎಲ್ಲ ಸತ್ಯವನ್ನು ಹೇಳಿದರು. ಮೊದಲಿನಿಂದ ನಿನ್ನನ್ನು ನೋಡಿದರೆ ಅವಳಿಗೆ ಜಲಸಿತ್ತು. ನಿನ್ನ ಅಣ್ಣ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಮತ್ತು ನಿನ್ನ ಸಂಬಂಧ ಶ್ರೀಮಂತರ ಜೊತೆ ನಡೀತಿತ್ತು. ಇದರಿಂದ ಅವಳಿಗೆ ಇನ್ನೂ ಹೆಚ್ಚು ಜಲಸಾಗಿತ್ತು. ನಾನು ಈ ಮನೆಗೆ ಬಂದ ಮೇಲೆ ನನಗೆ ಐಷಾರಾಮಿ ಜೀವನ ಸಿಗಲಿಲ್ಲ. ಹಾಗಾಗಿ ನೀನು ಸಹ ಐಷಾರಾಮಿ ಜೀವನ ನಡೆಸಬಾರದು ಅಂತ ಅವಳು ಈ ಮದುವೆಯನ್ನು ನಿಲ್ಲಿಸೋಕ್ಕೆ ಇಷ್ಟಪಡ್ತಿದ್ಲು. ಅದಕ್ಕಾಗಿ ನಿನಗೂ ಮತ್ತು ಮುದುಕನಿಗೂ ಸಂಬಂಧ ಕಲ್ಪಿಸಿ ನಿನ್ನ ಹೆಸರನ್ನು ಕೆಡಿಸಿದ್ಲು. ಇದನ್ನೆಲ್ಲ ಗಲ್ಲಿಯ ಎಲ್ಲ ಜನ ಕೇಳ್ತಿದ್ರು. ನಂತರ ಗಲ್ಲಿಯ ಎಲ್ಲ ಜನರು ಸಹ ನಿನ್ನ ಅತ್ತಿಗೆಗೆ ಬಾಯ್ದ ಬಂದ ಹಾಗೆ ಬೈದರು. ಅಂದಿನಿಂದ ನಿನ್ನ ಅಣ್ಣ ನಿನ್ನನ್ನು ಹುಡುಕ್ತಾ ಇದ್ದಾನೆ. ಅವನಿಗೆ ತನ್ನ ತಪ್ಪಿನಿಂದ ಬಹಳ ಪಶ್ಚಾತ್ತಾಪವಾಗಿದೆ. ಅಷ್ಟೇ ಅಲ್ಲ, ನಾನು ಕೂಡ ನಿನ್ನನ್ನು ಎಲ್ಲ ಕಡೆ ಹುಡುಕಿದ್ದೀನಿ. ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಅಂದರೆ ಇವತ್ತು ನೀನು ನನಗೆ ಸಿಕ್ಕಿದ್ದೀಯಾ. ಪ್ಲೀಸ್ ನನ್ನ ಜೊತೆ ಬಾ, ನಿಮ್ಮ ಮನೆಗೆ ಹೋಗೋಣ. ನಿನ್ನ ಅಣ್ಣನನ್ನು ಕ್ಷಮಿಸು. ಇವತ್ತು ನನ್ನ ಎದುರಿಗೆ ಶಶಿಧರ್ ನಿಂತಿದ್ದ. ಅಷ್ಟೇ ಅಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಪ್ರಪೋಸ್ ಮಾಡ್ತಿದ್ದ. 1 ತಿಂಗಳು ಈ ಎಂಜುನಲ್ಲಿ ಉಳಿದು ಯಾವ ರೀತಿಯ ದಿನಗಳನ್ನು ಕಳೆದಿದ್ದೆ ಅಂತ ಅದು ನನಗೆ ಮಾತ್ರ ಗೊತ್ತಿತ್ತು. ಆದರೆ ಇಲ್ಲಿ ನನಗೆ ಯಾವುದೇ ರೀತಿಯ ಕೆಡುಕು ಆಗಿರಲಿಲ್ಲ. ಶಶಿಧರ್ ನನ್ನನ್ನು ನನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ನಾನು ಮನೆಗೆ ಬಂದಿದ್ದೀನಿ ಅಂತ ಅಣ್ಣನಿಗೆ ಗೊತ್ತಾದಾಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಅಳ್ತಾ ಅಳ್ತಾ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಅಷ್ಟೇ ಅಲ್ಲ, ಅವನು ನನ್ನ ಹತ್ರ ಕ್ಷಮೆ ಕೇಳ್ತಿದ್ದ. ಅತ್ತಿಗೆಗೂ ಸಹ ನನ್ನ ಹತ್ರ ಕ್ಷಮೆ ಕೇಳಿದಳು. ನಾನು ಅವರಿಬ್ಬರನ್ನೂ ಕ್ಷಮಿಸಿದೆ. ಅಣ್ಣನಿಗೆ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಾಗಿತ್ತು. ಅದೇ ರೀತಿ ಅತ್ತಿಗೆಯೂ ಸಹ ಪಶ್ಚಾತ್ತಾಪ ಪಟ್ಕೊಳ್ತಿದ್ಲು. ಯಾಕಂದರೆ ಅಣ್ಣ ಅವಳಿಗೆ ಹೊಡಿತಿದ್ದ ಮತ್ತು ಗದರಿಸಿದ್ದ. ಆಕಸ್ಮಿಕವಾಗಿ ನನ್ನ ತಂಗಿ ಸಿಕ್ಕಿದ್ದರಿಂದ ನಿನಗೂ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ ಈ ವಿಷಯದಿಂದಾಗಿ ಅತ್ತಿಗೆ ಹೆದರ್ಕೊಂಡಿದ್ಲು. ಅಣ್ಣ ನನಗೆ ಬಹಳ ಮಹತ್ವ ಕೊಡ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಅದಕ್ಕಾಗಿ ಅವಳು ಅಣ್ಣ ತಂಗಿಯ ನಡುವೆ ಮನಸ್ತಾಪ ಹಾಗೆ ಮಾಡಿದ್ಲು. ಅತ್ತಿಗೆ ತನ್ನ ತಪ್ಪಿಗೆ ಕ್ಷಮೆ ಕೇಳಿದಳು. ಶಶಿಧರ್ನು ಸಹ ನನ್ನ ಮತ್ತು ಅವನ ಪ್ರೀತಿಯ ಬಗ್ಗೆ ಅಣ್ಣ ಅತ್ತಿಗೆ ತಿಳಿಸಿದ. ಶಶಿಧರ್, ನಾನು ನಿಮ್ಮ ತಂಗಿಯನ್ನು ಪ್ರೀತಿಸುತ್ತಿದ್ದೀನಿ ಅಂತ ಹೇಳಿದಾಗ ನಾನು ಮನೆಗೆ ವಾಪಸ್ ಬಂದಿದ್ದು ಅಣ್ಣನಿಗೆ ಎಲ್ಲದಕ್ಕಿಂತ ಸಂತೋಷದ ವಿಷಯವಾಗಿತ್ತು. ಅದಕ್ಕಾಗಿ ಅವನಿಗೆ ಶಶಿಧರ್ನ ಪ್ರೀತಿಯ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಕೆಲವು ದಿನಗಳ ನಂತರ ಶಶಿಧರ್ ತನ್ನ ತಾಯಿಯೊಂದಿಗೆ ತನ್ನ ಸಂಬಂಧ ಕೇಳಲು ನಮ್ಮ ಮನೆಗೆ ಬಂದ. ಅಣ್ಣ ಮದುವೆಯನ್ನು ಅವನೊಂದಿಗೆ ಫಿಕ್ಸ್ ಮಾಡಿದ. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸಹ ಮುದುಕಣ್ಣನ ಹತ್ತಿರ ಹೋಗಿ ಕ್ಷಮೆ ಕೇಳಿದರು. ಕೆಲವು ದಿನಗಳ ನಂತರ ನನ್ನ ಮದುವೆ ಶಶಿಧರ್ನೊಂದಿಗೆ ಆಗಿ ಹೋಯಿತು. ಅತ್ತಿಗೆ ನನ್ನನ್ನು ಏನು ಕೆಟ್ಟದ್ದನ್ನು ಮಾಡಲು ಬಯಸಿದಳು, ಅದು ಅವಳಿಂದ ಆಗಲಿಲ್ಲ. ನಾನು ಅವಳ ಮೇಲಿಟ್ಟಿದ್ದ ನಂಬಿಕೆಯ ಲಾಭ ಪಡೆದುಕೊಂಡು ಅವಳು ನನ್ನಿಂದ ವಿಷಯವನ್ನು ತಿಳಿದುಕೊಂಡು ಅಣ್ಣನಿಗೆ ನನ್ನ ವಿರುದ್ಧ ಎತ್ತಿಕಟ್ಟಿದ್ದಳು. ಆದರೆ ಸತ್ಯ ಮುಚ್ಚಿಡಲು ಆಗಲಿಲ್ಲ. ಈ ಕತೆ ನೀತಿ ಇಷ್ಟೇ. ನಾವೆಲ್ಲ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಮ್ಮ ವಿಷಯವನ್ನು ದುರುಪಯೋಗಪಡಿಸಿಕೊಳ್ಳುವ ಜನ ನಮ್ಮೊಂದಿಗೆ ಇರುತ್ತಾರೆ. ಕಷ್ಟ ಸಮಯ ಬಂದಾಗ ಸತ್ಯ ತಾನಾಗಿಯೇ ಹೊರಬರುತ್ತದೆ ಮತ್ತು ಒಳ್ಳೆಯವರಿಗೆ ಒಳಿತಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.